ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ SVP ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ಡಾಕ್ಟರ್ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಪ್ರಾಧ್ಯಾಪಕರು ಮತ್ತು ಸಮಾಜ ಸೇವಕರು ಡಾಕ್ಟರ್ ಮಲ್ಕಪರ್ ಬಂದಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಮಲ್ಕಪರ್. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇನ್ನು ಸೆಟ್ ಮಾಡೋಷ್ಟ್ರೊಳಗಡೆ ಎಷ್ಟೋ ಕರೆಗಳು ನಿಮಗೆ ಬರ್ತಾ ಇದೆ. ಇಲ್ಲ ಸರ್, ಆ ಥರ ಆ ಒಂದು ಅಭಿಮಾನ ತಾವು ಗಳಿಸಿದ್ದೀರಾ? ಇಲ್ಲ ಸರ್, ಎಲ್ಲ ಆತ್ಮೀಯ ನಮ್ಮ ಫ್ರೆಂಡ್ಸ್ ಇದ್ದಾರೆ ಮತ್ತು ಸಹಾಯಕರು ಇದ್ದಾರೆ. ಹೆಲ್ಪ್. ವೆರಿ ಗುಡ್ ವೆರಿ ಗುಡ್. ಇಲ್ಲ, ನಾವು ಗಳಿಸೋದು ದುಡ್ಡಕ್ಕಿಂತ ಹೆಚ್ಚು ಜನನ, ಅದು ಶಾಶ್ವತವಾಗಿ ಉಳಿಯುತ್ತೆ ಅಲ್ವಾ? ಜನ ನಿಮ್ಮನ್ನ ಇಷ್ಟು ಒಳ್ಳೆ ಗುರುತಿಸಿದ್ದಾರೆ ಅಂದರೆ ಭಾಳ ಖುಷಿ ಆಗ್ತಿದೆ. ನಮ್ಮ ಚಾನಲ್ನ ತಾವು ಬಂದಿದ್ದು ನಮಗೆ ಹೆಮ್ಮೆ ಅನಿಸ್ತಿದೆ ಸರ್. ಈಗ ನಾವು ನಿಮ್ಮ ಬಗ್ಗೆ ಒಂದು ವಿಶೇಷವಾಗಿ ನಾವು ತಿಳ್ಕೋಬೇಕು. ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಮತ್ತು ಅದಕ್ಕಿಂತ ಮುಂಚೆ ವೀಕ್ಷಕರೇ, ದಯವಿಟ್ಟು ತಾವು ಡಾಕ್ಟರ್ ಮಲ್ಕಪ್ಪ ಅವ್ರನ್ನ ಮಾತಾಡಿಸ್ಬೇಕಂದ್ರೆ, ಹಾರೈಸಬೇಕಂದ್ರೆ, ಅವ್ರ ಜೊತೆ ಮಾತಾಡಬೇಕು ಅಂದರೆ ಖಂಡಿತ ತಾವು 8050608951ಗೆ ಕರೆ ಮಾಡಿ. 8050608951ಗೆ ಕರೆ ಮಾಡಿ. ಕೈಂಡ್ಲಿ ಯು ಕ್ಯಾನ್ ಟಾಕ್ ಟು ದಮ್. ನೀವು ಅವ್ರ ಜೊತೆ ಮಾತಾಡ್ಬೋದು. ಸೊ ಸರ್, ತಮ್ಮ ಒಂದು ಹುಟ್ಟೂರು ಮತ್ತು ತಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಹಾಂ ಸರ್, ನಿಜ ಸರ್. ನಾನು ಹುಟ್ಟಿದ್ದು ಮುದ್ದೇಬಾಳ, ಬಿಜಾಪುರ ಜಿಲ್ಲೆಯಲ್ಲಿ. ಮುದ್ದೇಬಾಳ ಸರ್. ನಮ್ಮ ತಂದೆ ತಾಯಿ ಉತ್ತರ ಕರ್ನಾಟಕ ಸರ್. ಸೂಪರ್. ಹಾಂ ಸರ್, ಉತ್ತರ ಕರ್ನಾಟಕ. ನಾನು ಒಂದು ವರ್ಷ ಬೆಳೆದಿದ್ದು ನಾರಾಯಣಪುರಲ್ಲಿ. ಆಮೇಲೆ ಬಂದು ಮುದ್ದೇಬಾಳಕ್ಕೆ ಬಂದ್ವಿ. ಮುದ್ದೇಬಾಳದಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭ ಆಗಿದ್ದು ಅಲ್ಲಿ ಪ್ರೈಮರಿ ಹೈಸ್ಕೂಲು, ಆಮೇಲೆ ಹೈಸ್ಕೂಲ್ BBC ಹೈಸ್ಕೂಲ್ ಅಂತ, ಆಮೇಲೆ MGUC ಕಾಲೇಜು, ಅಲ್ಲಿ ನಾನು ಡಿಗ್ರಿವರೆಗೂ ಓದಿಕೊಂಡು ಬಂದೆ. ನನಗೆ ಆಶ್ಚರ್ಯ ಆಯಿತು, ನಾನು ಡಿಗ್ರಿ ಓದ್ತಾ ಇದ್ದೀನಿ. ಯಾಕಂದರೆ ಬಡತನ ಇತ್ತಲ್ಲ ಸರ್, ಬಡತನ ಇತ್ತು. ಮಧ್ಯಮ ವರ್ಗೀಯ ಫ್ಯಾಮ್ಲಿ ನಮ್ಮದು. ಹೀಗಾಗಿ ಸ್ವಲ್ಪ ಓದಿನಲ್ಲಿ ನನ್ನ ಸಹೋದರಿಯರು ತಮ್ಮ ಎಲ್ಲ ಓದ್ಬಿಟ್ಟು ನನ್ನನ್ನು ಓದಿಸಿದ್ರು. ಹಾಂ ಸರ್, ನನ್ನ ಓದಿಸ್ಬೇಕಂತೇಳಿ ತಾವು ಓದೋದನ್ನ ಬಿಟ್ಟು ನನಗೆ ಓದಿಸಿದ್ರು. ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಎಷ್ಟೊಂದು ಧನ್ಯವಾದ ಹೇಳಿದ್ರು ಕಡಿಮೆ. ನಿಜ. ಯಾಕಂದ್ರೆ ವಿದ್ಯಾದಾನ ಇದಲ್ವಾ, ಅದು ಬಹಳ ಶ್ರೇಷ್ಠ. ಹಾಂ ಸರ್. ಹಾಗಾಗಿ ನಮ್ಮ ತಾಯಿ ಕೂಡ ನನಗೆ ಇಷ್ಟು ಮಟ್ಟಿಗೆ ತಾವು ಇವತ್ತಿದ್ದೀರಾ ಅಂದ್ರೆ ಅದಕ್ಕೆ ಕಾರಣನೇ ಎಲ್ಲ ನನ್ನ ಸಿಸ್ಟರು, ನಮ್ಮ ತಾಯಿ, ನನ್ನ ಬಳಗದಲ್ಲಿ ನನ್ನ ಮಾವ ಕೂಡ ಉದಯ್ ಕುಮಾರ್ ಅಂತ, ಅವರು ಕೂಡ ನನಗೆ, ಮತ್ತು ನನ್ನ ಸಹೋದರಿಯರು, ಹಾಗೆ ನನ್ನ ಫ್ರೆಂಡ್ ಕೂಡ ನನ್ನನ್ನು ಸಾಥ್ ಕೊಟ್ಟರು. ಹಾಂ ಸರ್. ನೋಡಿ, ಈ ತಿಂಗಳು ಏನಿದೆ, ಇಟ್ಸ್ ಅ ಫ್ರೆಂಡ್ಶಿಪ್ ಡೇ ಆಲ್ಸೋ. ಹಾಂ ಸರ್. ರಾಖಿ ರಕ್ಷಾಬಂಧನ ಆಲ್ಸೋ. ಸೊ ಅವರಿಗೆಲ್ಲ ಸಮರ್ಪಣೆ. ನಿಜ. ಇದೊಂದು ಫ್ರೆಂಡ್ಶಿಪ್ ಡೇ ಮತ್ತು ಸಹೋದರಿಗೆ ಇದೊಂದು ಗಿಫ್ಟ್ ಅಲ್ವಾ? ಹಾಂ ಸರ್. ಎಸ್. ಸೊ ತಮ್ಮ ಹುಟ್ಟೂರು ಯಾವುದೋ ಇದು ಅಲ್ಲೇ ಮುದ್ದೇಬಾಳ. ಸೊ ಅಲ್ಲಿ ತಮ್ಮ ಒಂದು ಎಜುಕೇಷನ್ ಮಾಡಿಕೊಂಡು ಆಮೇಲೆ ನನಗೆ ನೆಕ್ಸ್ಟ್ ಓದಬೇಕಂತ ಆಸೆ ಇತ್ತು. ಆಮೇಲೆ ನನಗೆ ಈ B.Ed ಸೀಟ್ ಸಿಗಲಿಲ್ಲ. B.Ed ಸೀಟ್ ಸಿಗಲಿಲ್ಲ ಅಂಥೇಳಿ ಬಾಗಲಕೋಟೆಯಲ್ಲಿ LLB ಮಾಡಿದೆ ಒಂದು ವರ್ಷ. LLB ಮಾಡುವಾಗ 2 ವರ್ಷ ನಂತರ ನನಗೆ B.Ed ಬೆಂಗಳೂರಲ್ಲಿ ಸೀಟ್ ಸಿಕ್ತು. ಅಲ್ಲಿ ಕಾಲೇಜ್ ಲೆಕ್ಚರರ್ ಹೇಳಿದರು, ನೀನು B.Ed ಕಲಿತೀಯಾ B.Ed ಕಲಿ, ಇಲ್ಲಾಂದರೆ LLB ಕಲಿತೀಯಾ LLB ಕಲಿ, ಯಾಕಂದರೆ ಎರಡೂ ಒಟ್ಟಿಗೆ ಕಲಿಯೋಕ್ಕಾಗಲ್ಲ, ಅದು ಸರಿ ಹೊಂದಲ್ಲ ಅಂತ ಹೇಳಿದರು. ಹೀಗಾಗಿ ನನ್ನ B.Edಗೆ ಆಯ್ಕೆ ಮಾಡಿ ಬೆಂಗಳೂರು ಆಗಲ್ಲ, ಅದು ಮಾಡಬಾರ್ದು, ಅದು ಕಾಲಿಟ್ಟಂಗಾಗುತ್ತೆ ನನಗೆ. ಹಾಗಾಗಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ನನ್ನ ಕೈ ಹಿಡಿತು. ಅಲ್ಲಿ ನಮ್ಮ ಉದಯ್ ಕುಮಾರ್ ಮಾಮ ಅಂತೇಳಿ ನಮ್ಗೆ ಭಾಳ ಹೆಲ್ಪ್ ಮಾಡಿದರು ಬೆಂಗಳೂರಲ್ಲಿ. ಪ್ರಾರಂಭದಲ್ಲಿ ಅವರಿಂದ ನಾನು ಇಲ್ಲಿ ಬೆಂಗಳೂರಲ್ಲಿ ಬೆಳೆದೆ. ಈಗ ಅಲ್ಲಿಂದ ಬಂದಾಗ ನಾನು ಇಲ್ಲಿ MA MPhil PhD ದಕ್ಷಿಣ ಭಾರತ ಹಿಂದಿ ಪ್ರಚಾರದಲ್ಲಿ ನಾನು MPhil PhD ಮುಗಿಸಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MA ಮುಗಿಸಿದೆ. ಹೀಗಾಗಿ ನನ್ನ ಈ ಪಯಣ ಮುಂದುವರಿತು ಸರ್. ವೆರಿ ಗುಡ್, ಅದ್ಭುತ ಸರ್. ವೆರಿ ನೈಸ್. ಸೊ ಇಷ್ಟೊಂದು ಎಜುಕೇಷನ್ ಎಲ್ಲ ಮಾಡಬೇಕಂತ ಹೇಗೆ ನಿಮಗೆ ಅದು ಪ್ರೇರಣೆ ಎಲ್ಲಿಂದ ಬಂತು ಸರ್? ನನಗೆ ಒಂದು ಆಸೆ ಅಂದರೆ ಕಲಿಬೇಕು, ನನಗೇನಾದರೂ ಒಂದು ಮಾಡಬೇಕು. ಯಾಕಂದರೆ ತಂದೆ ತಾಯಿ
ಕನಸು ಅದೇ ಇರುತ್ತಲ್ಲ, ನಾವೇನಾದರೂ ಮಾಡಿಲ್ಲ, ನನ್ನ ಮಕ್ಕಳು ಮಾಡಬೇಕು, ನಿಜ ನನ್ನ ಮಕ್ಕಳು ಬೆಳಿಬೇಕು ಅಂತ. ನಿಜ ನಿಜ. ಹಾಗಾಗಿ ನಮ್ಮ ತಾಯಿ ಆಶೀರ್ವಾದ ಇತ್ತು, ನಮ್ಮ ತಂದೆ ಆಶೀರ್ವಾದ ಇತ್ತು, ನಮ್ಮ ಸಹೋದರಿಯರ ಆಶೀರ್ವಾದ ಇತ್ತು. ಹೌದು. ಹಾಗಾಗಿ ನಾನು ಈ ಎಜುಕೇಷನ್ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಬಂದೆ. ಹ್ಮ್. ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದೆ ನಾನು, ಅಂದರೆ ಆಗಲಿಲ್ಲ. ನಾನು ಚಿಕ್ಕವನಿದ್ದಾಗ ಹಲವಾರು ಪೇಪರು, ನ್ಯೂಸ್ ಪೇಪರ್ ಹಾಕೋದಾಗಲಿ, ಮತ್ತು ಟಿ ವಿ ರಿಪೇರಿ ಮಾಡಿದ ನನ್ನ ಮಾವನಲ್ಲಿದ್ದರೆ, ಮತ್ತು ಕಾಯಿ ವ್ಯಾಪಾರ ಮಾಡೋದಾಗಲಿ, ಹಾಗೆ ಬೇರೆ ಬೇರೆ. ಮತ್ತು ನಾನು ಕೋಚಿಂಗ್ ಸ್ಕೂಲು 2 ವರ್ಷ ಮಾಡಿದೆ. ಅವೆಲ್ಲ ಕೈ ಹಿಡಿಲಿಲ್ಲ ಸರ್. ಹೀಗಾಗಿ ಓಕೆ. ಹಾಂ ಸರ್. ಹಲೋ, ನಮಸ್ಕಾರ. ನಮಸ್ಕಾರ. ಕೇಳ್ತಾ ಇದೆಯಾ? ಹಾಂ ಹೇಳಿ ಹೇಳಿ ಕೇಳಿಸ್ತೀವಿ. ಹೇಳಿ. ಮೊದಲನೇದಾಗಿ ನಿಮ್ಮ ರೀಲ್ಸ್ ನೋಡಿದ್ರೆ ಸೂಪರ್ ಆಗಿ ಮಾಡಿದ್ದೀರಾ ಸರ್. ಏನೋ ಒಂದು ಶೋಭರಾಜ್ ಅವ್ರ ಥರ ಒಂದು ವಿಲನ್ ಕ್ಯಾರೆಕ್ಟರ್ ಸಿಗಲಿ ಅಂತ ನಾನು ನೋಡ್ತಾ ಇದ್ದೀನಿ, ಅಪೇಕ್ಷೆ. ಅದ್ಭುತವಾಗಿತ್ತು, ಆಯ್ತಾ? ಸೂಪರ್ ಆಗಿ ಮಾಡಿದ್ದೀರಾ. ಆಮೇಲೆ ಎರಡನೇದಾಗಿ ನಮ್ಮ ಡಾಕ್ಟರ್ ಮಲ್ಕಪ್ಪ ಸರ್ ಅವರಿಗೆ ಶುಭಾಶಯಗಳು. ಮೊನ್ನೆ ಅವರು ಕೆಂಪೇಗೌಡ ಪ್ರಶಸ್ತಿ ತಗೊಂಡಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸುಬ್ಬಣ್ಣ ಅಂದರೆ ನನಗೆ ಅಭಿಮಾನಿ ಅಂತ ತಿಳ್ಕೊಳ್ಳಿ. ಇಲ್ಲ, ಸುಬ್ಬಣ್ಣ ಅಂದರೆ ನನಗೆ ಬಲ ನನಗೆ ಅಣ್ಣ. ನೀವು ನನಗೆ ಹೆಂಗೆ ಅಂದ್ರೆ ಒಂದು ಗಾಡ್ ಮಾತಾಡ್ತಾರ ಸರ್. ನಿಜವಲ್ಲ, ನಿಮ್ಮಿಂದ ನಾವು ತಾಳ್ಮೆ ಅನ್ನೋದನ್ನ ಕಲಿಬೇಕು. ನೀವ್ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ನೀವು ಅಲ್ಲಿ ಕೂತಿದ್ದೀರಾ ಅಂದ್ರೆ ನಿಜವಾಗ್ಲೂ ನಮ್ಗೆ ಪುಣ್ಯ ಅಂತ ಅನ್ಕೊಂತೀವಿ ಸರ್. ಇಲ್ಲ ಸರ್, ಆ ಥರ ಮಾತಾಡೋದು ಒಂದು ಪುಣ್ಯ ಅನ್ಕೊಂತೀವಿ ಸರ್. ಅದೆಲ್ಲ ತಮ್ಮ ಪ್ರೀತಿ ಸರ್. ಇಲ್ಲ ಬಾಲು ಸರ್, ಹೇಳಿ ಸರ್. ಅವ್ರು ಎಷ್ಟು ದೊಡ್ಡ ವ್ಯಕ್ತಿ. ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು, ರಾಜ್ಯ ಪ್ರಶಸ್ತಿ ವಿಜೇತರು, ಸಾಕಷ್ಟು ಪ್ರಶಸ್ತಿ ವಿಜೇತರು, ಕವಿಗಳು, ಸಾಹಿತಿಗಳು, ಆಯ್ತಾ? ಇಷ್ಟೆಲ್ಲ ಇದ್ರುವೆ ಈ ಅವ್ರು ಯಾವ್ದ್ರ ಬೇಕಾದ್ರೆ ಓಡಾಡ್ಬೋದು. ಎಷ್ಟು ಡೌನ್ ಟು ಅರ್ತ್ ಇದಾರೆ ಅಂದ್ರೆ ಸರ್, ಎಷ್ಟು ವಿನಯತೆ ಅವ್ರಲ್ಲಿ ಇದೆ ಅಂದ್ರೆ. ಮನೆಗೆ ಅವ್ರ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇಲ್ವೋ ನನ್ಗೆ ಗೊತ್ತಿಲ್ಲ ಸರ್. ಆದ್ರೆ ಅವ್ರ ಕೆಲಸ ಕಾರ್ಯಗಳಿಗೆ ಅಲ್ವಾ 24x7 24x7 ಅವ್ರ ಕೆಲಸಕ್ಕೆ ಅವ್ರಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಮನುಷ್ಯ ನಿದ್ರೆ ಮಾಡೋದೇ ನಾನು ನೋಡಿಲ್ಲ ಸರ್. ಅವ್ರ ತಲೆ ಏನಾದ್ರು ಒಂದ್ ಬಂತು ಅಂದ್ರೆ ಅದ್ ಮುಗಿಯೋವರೆಗೂ ಮನುಷ್ಯ ನಿದ್ರೆ ಮಾಡಲ್ಲ ಸರ್. ಆಯ್ತಾ? ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಅವರು. ಹೌದಾ? ಹೌದು ಸರ್. ಆಯ್ತಾ? ಬಹಳ ಮಕ್ಕಳ ಮೇಲೆ ತುಂಬಾ ಕಾಳಜಿ ಇದೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಆಯ್ತಾ? ಇನ್ನು ಸಾಕಷ್ಟು ಸಂಘ ಸಂಘಟನೆಗಳಲ್ಲಿ ತುಂಬಾ ಹಲವು ಹುದ್ದೆಗಳಲ್ಲಿದ್ದಾರೆ. ಅವ್ರಿಗೆ ಪ್ರಶಸ್ತಿಗಳು ಅವ್ರಿಗೆ ಹೆಂಗಾಗೋಗಿದೆ ಅಂದ್ರೆ ಒಂದ್ ಮನೆ ಫುಲ್ ಅವ್ರಿಗೆ ಅದೇ ಬೇಕೇನೋ. ಆಯ್ತಾ? ಆಮೇಲೆ ಯಾವ್ದೇ ಒಂದ್ ಕಾರ್ಯಕ್ರಮ ಇದ್ರು ನನ್ನ ಇನ್ವೈಟ್ ಮಾಡ್ತಾರೆ ಸರ್. ಅಲ್ವಾ? ಅದೊಂದು ಪ್ರೀತಿ ಸುಬ್ಬಣ್ಣ ತಮ್ಮ ಮೇಲೆ. ಇಟ್ಟಿರೋ ಪ್ರೀತಿ ಅದು. ನೀವು ಪ್ರೀತಿ ಅನ್ಕೊಂತೀರಾ, ಅದು ನನ್ನ ಕರ್ತವ್ಯ. ನೀವು ನನ್ನ ಅಷ್ಟು ಪ್ರೀತಿನ ಕರೀತಿರಲ್ಲ, ನಾನು ಅದಕ್ಕೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗಲ್ಲ ಸರ್. ನಾವ್ ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗಲ್ಲ. ನೀವು ಆ ಸ್ಥಾನದಲ್ಲಿ ಕೂತಿರೋದು ನಿಜವಾಗಿಯೂ ನಾನು ಹೇಳ್ತೀನಲ್ಲ, ಒಂದು ದೊಡ್ಡ ವ್ಯಕ್ತಿನ ಕರ್ಕೊಂಡ್ಬಂದು ಬಾಲು ಸರ್ ಕೂರ್ಸಿದ್ದಾರೆ. ಬಾಲು ಸರ್ ನಿಮ್ಗೆ ಹೃದಯದ ಧನ್ಯವಾದಗಳು ಸರ್. ಆ ಥರ ಏನ್ ದೊಡ್ಡ ವ್ಯಕ್ತಿ ಅಲ್ಲ ಸರ್, ತಮ್ಮ ಆತ್ಮೀಯ ಸರ್. ಅಲ್ಲ, ಯಾರು ದೊಡ್ಡವನು ನಾನು ದೊಡ್ಡವನು ಅಂತ ಹೇಳಲ್ಲ ಸರ್. ಯಾರು ಹೇಳಲ್ಲ ಸರ್. ಆಯ್ತಾ? ನೀವು ಏನು, ನಿಮ್ಮ ವ್ಯಕ್ತಿತ್ವ ಏನು, ನೀವು ಎಷ್ಟು ಸರಳತೆ ಅನ್ನೋದನ್ನ ನಾವು ಸತತ 10 ವರ್ಷದಿಂದ ನೋಡ್ತಾ ಇದೀವಿ. ಆಯ್ತಾ? ರಿಯಲಿ ವೆರಿ ವೆರಿ ಡೌನ್ ಟು ಅರ್ತ್ ಪರ್ಸನ್ ಅಂಡ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ ಸರ್. ಎರಡನೇ ಅಲ್ಲ ಹೇಳೋದಲ್ಲ, ಅವರು ನಿಮ್ ಕೂತ್ಕೊಂಡು ಮಾತಾಡ್ತಾ ಇರೋದು ಅವ್ರ ಸೌಜನ್ಯತೆ ನೀವು ನೋಡ್ಬೋದು ಹೆಂಗಿದೆ ನೋಡಿ ಅಲ್ವಾ? ಹಾಗೆ ಬಾಲು ಸರ್, ನೀವು ಅಷ್ಟೇ, ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀರಾ, ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾ ಇದೀರಾ. ನಿಲ್ಲಿಸ್ಬೇಡಿ, ಇನ್ನೂ ಚೆನ್ನಾಗಿ ರೀಲ್ಸ್ ಗಳನ್ನ ಮಾಡಿ. ಆಯ್ತಾ? ನಿಮ್ಗೆ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿದ್ರೆ ನಮಗೂ ಎಲ್ಲೋ ಒಂದು ಸಣ್ಣ ಕಲಾವಿದ್ರು ನಿಮ್ಮ ಆಕ್ಟಿಂಗ್ ಮಾಡಕ್ ಬರ್ತೀವಿ, ಕರೀರಿ. ಖಂಡಿತ ಸರ್, ಖಂಡಿತ. ಆಯ್ತಾ? ನಮ್ಮನ್ನ ಮರಿಬೇಡಿ. ಇಲ್ಲ ಸರ್, ಖಂಡಿತ ನಿಮ್ಮನ್ನ ಮರೆಯಕ್ಕಾಗತ್ತೆ ಸರ್. ನಿಮ್ಮನ್ನ ಮರೆತರೆ ನೀವು ಎಷ್ಟೇ ದೊಡ್ಡ ತಾಣಕ್ಕೆ ಹೋದ್ರು ಈ ಕಾರ್ಯಕ್ರಮನ ನಿಲ್ಲಿಸ್ಬೇಡಿ. ಇಲ್ಲ, ನಿಲ್ಸಲ್ಲ ಸರ್. ಎಲ್ಲ ನಿಮ್ಮ ಸಹಕಾರ ಇರ್ಬೇಕು ಅಷ್ಟೇ. ನಿಮ್ಮ ಸಹಕಾರ ಮತ್ತೆ ಮಲ್ಕಪ್ಪ ಅವ್ರ ಸಹಕಾರ ಇರ್ಬೇಕು. ನೋಡಿ ಸರ್, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ಸರ್. ಖಂಡಿತ. ಅದೇ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ನಿಮ್ ತಾಳ್ಮೆ ಕಳ್ಕೊಂಡ್ರೆ ನಿಮ್ಗೇನು ಸಾಧನೆ ಮಾಡಕ್ಕಾಗಲ್ಲ. ತಾಳ್ಮೆ ಇದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಬೇರೆ ವ್ಯಕ್ತಿಯ ತರದಲ್ಲೇ ಇರ್ತೀರಾ ಸರ್. ಬೇರೆ ತರದಲ್ಲೇ ಇರ್ತೀರಾ.
ಥ್ಯಾಂಕ್ ಯು ಸುಬೋಧ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಅಲ್ಲಿ ಸರ್ ಧನ್ಯವಾದ ಮಲ್ಕಪ್ಪ ಸರ್. ನಿಮ್ಮ ಫುಲ್ ಲೈಫ್ ಸ್ಟೋರಿ ಕೇಳೋ ಆಸೆ ಇಟ್ಕೊಂಡಿದ್ದೀನಿ. ಹಾಂ ಸರ್, ಹಾಂ ಸರ್. ಒಂದು ಚೂರು ಆಫ್ ಮಾಡದೆ ಕೇಳ್ತೀನಿ. ಓಕೆ ಓಕೆ ನಿಮ್ಮ ಲೈಫ್ ಸ್ಟೋರಿನ ಹೇಳಿ ರೆಕಾರ್ಡ್ ಮಾಡ್ಕೊಂತ ಇದ್ದೀನಿ ಪ್ಲೀಸ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಧನ್ಯವಾದ ಸರ್. ಭಾಳ ಅದ್ಭುತವಾಗಿ ಮಾತಾಡಿದ್ರು ಸುಬ್ಬಣ್ಣ ಅವರು. ಭಾಳ ಸಹಕಾರ ಮಾಡ್ತಾರೆ ನಿಜವಾಗ್ಲೂ. ಸೊ ಹ್ಞೂ ಸೊ ಬಾಲ್ಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗಿತ್ತು ನಿಮ್ಮ ಬಾಲ್ಯ? ನನ್ನ ಬಾಲ್ಯ ಒಂಥರ ಏನಂದರೆ, ನಾನು ಬಾಲ್ಯದಲ್ಲಿ ಒಂಟಿಯಾಗಿ ಕಳೀತಾ ಇದ್ದೆ. ನಾನು ಒಂಟಿ ಜೀವನ, ಯಾಕಂದರೆ ಒಂಟಿತನ, ಯಾಕಂದರೆ ಬಡತನ ಇತ್ತಂದಲ್ಲ. ಈಗ ಬಡತನದಿಂದ ಜನರಲ್ಲಿ ಮಧ್ಯೆ ಗುಡ್ಸ್ಕೋಬೇಕಪ್ಪ ಅಂದರೆ ನಂಗೆ ಭಯ ಆಗ್ತಿತ್ತು. ಓಕೆ. ಆ ಭಯದ ಕಾರಣಾಗಿ ನಾನು ಒಂಟಿಯಾಗಿರ್ತಿದ್ದೆ. ಆದರೂ ಕೂಡ ನನಗೆ ಹಲವಾರು ಫ್ರೆಂಡ್ಸು ಸಮಾಜಮುಖಿಯಾಗಿ ಕರಿತಾ ಇದ್ರು. ಏನೋ ಒಬ್ಬನಾಗಿರ್ತೀಯ, ಬಾ ನಮ್ಮ ಜೊತೆ ಇರೋ, ಹಾಗೆ ಹೇಳ್ತಿದ್ರು. ಹೀಗಾಗಿ ಬಾಲ್ಯದ ಸ್ನೇಹಿತರಿಂದ ನಾನು ಈ ಥರ ಸಮಾಜಮುಖಿಯಾಗಿ ಬರೋಕ್ಕೆ ಕಾರಣ ಆಯ್ತು ಸರ್. ಓ, ಅಂದರೆ ಬಾಲ್ಯ ಅಷ್ಟೊಂದು ನಿಮಗೆ ಇಂಟ್ರೆಸ್ಟಿಂಗ್ ಇರಲಿಲ್ಲ? ಇಲ್ಲ ಸರ್, ಇಲ್ಲ. ಓಕೆ ಓಕೆ ಓಕೆ. ಸೊ ಕಷ್ಟಪಟ್ಟಿದ್ದೀರಾ? ನಿಜ ಸರ್, ನಿಜ. ಹಲವಾರು ಅಂದರೆ ಊರಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದೀನಿ. ಟೈಲರಿಂಗ್ ಒಂದು 6 ತಿಂಗಳು ಟೈಲರಿಂಗ್ ಕಲಿತೆ. ಹೀಗಾಗಿ ಏನಾದರೂ ಮಾಡಬೇಕಲ್ಲ ಸರ್ ಜೀವನದಲ್ಲಿ, ಸುಮ್ಮನೆ ಕೂತ್ಕೋಬಾರ್ದು. ಟ್ಯೂಷನ್ ಮಾಡಿದೆ, ಮತ್ತು ಅಲ್ಲಿ MDMK ಉರ್ದು ಸ್ಕೂಲಲ್ಲಿ ಕನ್ನಡ ಶಿಕ್ಷಕರಾಗಿ ಹೋದೆ. ಅಲ್ಲಿ ನಾಲ್ತಾಡಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ಹೋದೆ. ಈಗ ಹಲವಾರು ಮುದ್ದೇಬಿಹಾಳ ತಾಲೂಕಿನಲ್ಲಿ ಮತ್ತು ಬೇರೆ ಬೇರೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಕೆಲಸ ಮಾಡಿದೆ. ಹೀಗಾಗಿ ಏನಾದರೂ ಮಾಡಬೇಕಂತೇಳಿ ಟ್ಯೂಷನ್ ಮಾಡ್ತಾಯಿದ್ದೆ. ಈ ಥರ. ಸೊ ಆ ರೀತಿ ತಾವು ಸಮಾಜಮುಖಿ ಕಾರ್ಯನ ಮಾಡ್ತಾ ಬಂದಿದ್ದೀರಾ? ಹಾಂ ಸರ್, ಹಾಂ ಸರ್. ಸೂಪರ್ ಸರ್. ಸೊ ಇದು ಸಮಾಜದ ಬಗ್ಗೆ ಒಂದು ಕಾಳಜಿ, ಒಂದು ಕಳಕಳಿ ಎಲ್ಲಿಂದ ಶುರು ಆಯ್ತು ಸರ್? ಪ್ರಾರಂಭ ಎಲ್ಲಿದೆ ಸರ್? ಅದು ಏನಾಯ್ತಪ್ಪ ಅಂದರೆ, ನಾನು ಡಿಗ್ರಿ ಕಲಿಯುವಾಗ ನಾನು ಸ್ಕೌಟು, NSS, NCCಯಲ್ಲಿ 3ರಲ್ಲಿ ನಾನು ಭಾಗಿಯಾಗಿದ್ದೆ. ನನಗೆ NCCಯಲ್ಲಿ ನಾನು ನಾಟಕ ಮತ್ತು ಈ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಭಾಗವಹಿಸ್ತಾ ಇದ್ನಲ್ಲ, ಅದನ್ನು ನೋಡಿ ನಮ್ಮ ಬಿರಾದರ್ ಸರ್ ಅವರು, ನೀನು NCC ಎಲ್ಲರೂ ಬಾರೋ, ನಿನಗೆ ನಾಟಕ ಅದು ಇದು ಇರ್ತದೆ ನಮ್ಮ, ಅದಕ್ಕಾಗಿ ಕರೆದ್ರು. ಅದರಲ್ಲಿ ಭಾಗವಹಿಸಿದೆ. ಸ್ಕೌಟಲ್ಲಿ ಅಂದರೆ ರೋವರ್ ಆ್ಯಂಡ್ ರೇಂಜರು ಈ ಹಳ್ಳಿಯಲ್ಲಿ ಏನು ಮಾಡ್ತಾಯಿದ್ವಿ, ಪಲ್ಸ್ ಪೋಲಿಯೋ ಹೋಗಿ ಹೇಳುವಾಗ ಅಲ್ಲಿ ಜನ ಏನು ಮಾಡಿದ್ರು, ವಿರೋಧ ಮಾಡಿದ್ರು ನಮಗೆ. ಆ ಊರಲ್ಲಿ ನಮ್ಗೆ ತಗೊಳ್ಳಿಲ್ಲ, ಅಪೋಸ್ ಮಾಡಿದರು. ಅಪೋಸ್ ಮಾಡಿದಾಗ ನಾವು ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಈ ಥರ ನಾವು ಹಳ್ಳಿಯಲ್ಲಿ ಹೋದಾಗ ಪಲ್ಸ್ ಪೋಲಿಯೋ ಮಾಡೋದಾಗ ನನಗೆ ಅಪೋಸ್ ಮಾಡಿದರು, ಈಗ ಹೆಂಗೆ ಮಾಡಬೇಕು ಅಂತ. ಅವರು ನಮ್ಮ ಟೀಮ್ ಜೊತೆ ಬಂದು ಊರಲ್ಲಿ ಎಲ್ಲರಿಗೂ ಹೇಳಿದರು, ಅಕಸ್ಮಾತ್ ನೀವೇನಾದರೂ ಈ ಪೋಲಿಯೋನ ಹಾಕ್ಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಅಂಗವಿಕಲತೆ ಬರೋದಿಲ್ಲ, ಅದು ಬರುತ್ತೆ ಅಂತೇಳಿ ನಾವು ಹಾಕ್ತಾಯಿದ್ವಿ, ನೀವು ತಪ್ಪು ತಿಳುವಳಿಕೆ ಅಂತೇಳಿ ಹೇಳಿದರು. ಮತ್ತು ಕೆಲವೊಂದು ತಮ್ಮ ಭಯಪಡಿಸೋಕ್ಕೆ ಈ ರೇಷನ್ ಕಾರ್ಡು ಅವೆಲ್ಲ ಬ್ಯಾನ್ ಆಗುತ್ತೆ, ನಿಮ್ಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳು ಬ್ಯಾನ್ ಆಗ್ತಾವೆ, ಸಿಗಲ್ಲ ಅಂದ ತಕ್ಷಣ ಎಲ್ಲರೂ ಮುಂದ್ಗಡೆ ಬಂದರು. ಎಲ್ಲರೂ ಮುಂದ್ಗಡೆ ಬಂದಾಗ ನಂಗೆ ಆಶ್ಚರ್ಯ ಆಯಿತು. ಸಮಾಜ ಸೇವೆ ಅಂದರೆ ಈ ಥರನೂ ಸಮಾಜ ಸೇವೆ ಆಗುತ್ತಾ? ಭಯ ಪಡಿಸಿನೂ ಕೂಡ ಸಮಾಜ ಸೇವೆ ಮಾಡಬಹುದು ಅನಿಸ್ತು ನನಗೆ. ಆತಂಕ ಪಡಿಸಿ, ಯಾಕಂದರೆ ಅದು ಪಲ್ಸ್ ಪೋಲಿಯೋ ಮಕ್ಕಳಿಗೆ ಅದು ಹಾಕಲೇಬೇಕು. ಈಗ ನೋಡಿ, ಈಗ ನಮ್ಮ ಭಾರತದಲ್ಲಿ ಪಲ್ಸ್ ಪೋಲಿಯೋ ಅನ್ನೋದು ಪೂರಾ ನಿರ್ನಾಮ ಆಯಿತು. ಯಾಕಂದರೆ ಆ ಥರ ಗೌರ್ಮೆಂಟು ಒಂದು ಹೆಜ್ಜೆ ಇಟ್ಟೋದ್ರಿಂದ ನಾವು ಕೂಡ ಅದರಲ್ಲಿ ಭಾಗಿಯಾಗೋದ್ರಿಂದ ಆವಾಗಿಂದ ನನಗೇನಾಗ್ತು, ಅದೊಂದು ಪ್ರೇರಣೆ ಸಿಕ್ತು. ಆ ಪ್ರೇರಣೆಯಿಂದ ನಾನು ಬೆಂಗಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ಕೂಡ ನಮಗೆ ಡಾಕ್ಟರ್ ಕದಮ್ ಸರ್ ಅಂತ, ಮೋಹನ್ ಕುಮಾರ್ ಕದಮ್ ಅವರು ಬರವಣಿಗೆಯಲ್ಲಿ ಶ್ರೇಷ್ಠ ಬರವಣಿಗೆ, ಜಯಂತಿ ಅವ್ರ ಮೇಲೆ ಬರೆದ್ರು. ಮತ್ತು ಮರಾಠ ಶಿವಾಜಿ ಬಗ್ಗೆ ಒಂದು ಬುಕ್ ಬರೀತಾ ಇದ್ರು, ವಿವಿಧ ಭಾಷೆಯಿಂದ ಅನುವಾದ ಮಾಡ್ತಾ ಇದ್ರು. ಹೀಗಾಗಿ ನಮ್ಮನ್ನು ಅವರು ರೂಮಲ್ಲಿ ಹೋಗಿ ಕೂತ್ಕೊಳ್ತಿದ್ವಿ. ಅವರು ಧಾರಾವಾಹಿಗಳಿಗೆ ಸಂಭಾಷಣೆ ಬರಿತಾ ಇದ್ರು, ಚಲನಚಿತ್ರಕ್ಕೆ ಸಂಭಾಷಣೆ ಬರಿತಾ ಇದ್ರು. ಹೀಗಾಗಿ ನಾವು ಅದರಿಂದ ನಮಗೆ ಸ್ವಲ್ಪ ಅವಕಾಶ. ನಮಸ್ಕಾರ ಶೆಕಿ ಅವರೇ, ಹೇಗಿದ್ದೀರಾ? ಎಸ್, ಎಲ್ಲೋ ಪಯಣದಲ್ಲಿ ಇದ್ದಂಗಿದೆ. ನಮಸ್ಕಾರ ಸರ್, ನಮಸ್ಕಾರ. ಪಯಣದಲ್ಲಿ ಇದ್ರು ಗೆಲುವಿನ ಪಯಣ ಮರಲಿಲ್ಲ ನಾವು.
ಎಷ್ಟೋ ಮಕ್ಕಳಿಗೆ ಅವ್ರು ಬುದ್ಧಿ ಹೇಳಿದ್ದಾರೆ, ಓಕೆ, ಅವರಿಂದ ಎಷ್ಟೋ ಜನ ವಿದ್ಯಾವಂತರಾಗಿದ್ದಾರೆ. ವಾವ್, ನಾವು ಕೈ ಕೆಳಗಡೆ ಬೆಳೆದವರು. ಓಕೆ, ನಿಜವಾಗ್ಲೂ ಅವರು ಪ್ರೀತಿ ವಿಶ್ವಾಸ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಸ್ಥಾನ ತಗೊಂಡಿದ್ದಾರೆ. ಓಕೆ, ರಾಜ್ಯ ಮಟ್ಟದಲ್ಲಿ ವೆರಿ ಗುಡ್, ಒಂದು ಮಕ್ಕಳು ಅಂದ್ರೆ ತುಂಬಾ ಅಭಿಮಾನ, ಓ, ಸೇವೆ ಮಾಡೋದು ಬಹಳ ಅಭಿಮಾನ ಇದೆ. ಓಕೆ. ಆದ್ರೂ ಇವ್ರನ್ನ ನೀವು ಹೆಂಗ್ ಗುರುತಿಸಿ ನಂಗೆ ಅರ್ಥ ಆಗ್ತಲ್ಲ. ಎದೆ ಬರಿಕಾಯಿ ತರ ಇರ್ತಾರೆ. ಏಕೆ ಗೌಡ್ರೆ ಎಲ್ಲ ತಮ್ಮ ಆಶೀರ್ವಾದ ಸರ್. ನೋಡ್ರಿ ಮಲ್ಕಪ್ಪ ಯಾರು ಅಂತ ಯಾರು ಗೊತ್ತಿರಲ್ಲ, ಆದ್ರೂ ಇಂಥವ್ರನ್ನ ಗುರುತಿಸ್ತಾರೆ ನಮ್ ಬಾಲವಣ್ಣ ಅಂದ್ರೆ. ಎಲ್ಲ ಹುಡುಕ್ತಾರೋ ಏನೋ CCTV ಎಲ್ಲ ನೀವು ನಿಮ್ಮೆಲ್ಲ ಸಹಕಾರದಿಂದಾನೆ. ಅವ್ರು ಹೆಂಗ್ ಗುರುತಿಸ್ತಾರೆ ಅಂತ ನಮಗೂ ಅರ್ಥ ಆಗಲ್ಲ. ಎಸ್, ಇಂಥ ಎಲೆಮರೆ ಕಾಯಿ ತರ ಕೆಲಸ ಮಾಡ್ತಾ ಇರೋಂತ ಮಲ್ಕಪ್ಪ ಅವ್ರನ್ನ ಗುರುತಿಸಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯ ಪಡ್ಬೇಕು. ಎಲ್ಲ ತಮ್ಮ ತಮ್ಮ ಪ್ರೀತಿ ಸರ್, ತಮ್ಮ ಪ್ರೀತಿ ಸರ್. ಮಲ್ಕಪ್ಪ ಅವರು ಜನಸೇವೆ, ಪ್ರೀತಿ ವಿಶ್ವಾಸ, ಅವ್ರ ಮಕ್ಕಳಿಗೆ ಬುದ್ಧಿ, ನಮಗೂ ಎಷ್ಟೋ ಬುದ್ಧಿ ಹೇಳಿದಾರೆ ಅವರು. ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ, ಹೋರಾಟ ಹಿಂಗ್ ಮಾಡು. ನಮ್ಮ ಹೇಳ್ಬೇಕು ಅಂದ್ರೆ ನಮ್ಮ ಹೋರಾಟ ಗುರುಗಳು ಅವರು. ಇಲ್ಲ, ಗೈಡೆನ್ಸ್ ಬೇಕೇ ಬೇಕು, ಗೈಡೆನ್ಸ್ ಇಲ್ಲದೆ ಯಾವ್ದು ಆಗಲ್ಲ. ಕಾನೂನು ಮೀರಿ ಏನು ಮಾಡ್ಬೇಡ, ಕಾನೂನು ರೀತಿ ಮಾಡು, ಅದು ಬಹಳ ಮುಖ್ಯ. ನಾವು ಇರ್ತೀವಿ. ತುಂಬಾ ನಮ್ಗೆ ಮಾಹಿತಿ ನಿಜವಾಗ್ಲು ಆ ಯಪ್ಪನ್ನ ನಾವು ಯಾವಾಗೂ ಮರೆಯಕ್ಕೆ ಆಗಲ್ಲ. ಎಲ್ಲ ತಮ್ಮ ಪ್ರೀತಿ ಸರ್, ತಮ್ಮ ಪ್ರೀತಿ. ನಿಜವಾಗ್ಲು ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ನಮಸ್ಕಾರ. ನಿಮ್ಗೆ ಗುರುತಿಸಿ ಥ್ಯಾಂಕ್ ಯು. ಅವ್ರ ನಿಜವಾಗ್ಲು ನಾವು ಹೇಳಕ್ಕಾಗಲ್ಲ, ನಮ್ಗೆ ಅಷ್ಟೊಂದು ನಿಮ್ ಮೇಲೆ ಅಭಿಮಾನ, ಪ್ರೀತಿ ವಿಶ್ವಾಸ ಇದೆ. ಹಾಂ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಯಾವಾಗ್ಲೂ ನಾವು ಇರ್ತೀವಿ. ಥ್ಯಾಂಕ್ ಯು ನಿರಂತರವಾಗಿ ಇರ್ಲಿ. ಹಾಂ, ಥ್ಯಾಂಕ್ಸ್ ಸರ್. ಶಕಿ ಸರ್, ತಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ತಾವು ಕರೆ ಮಾಡಿದಕ್ಕೆ ಬಹಳ ಬಹಳ ಧನ್ಯವಾದಗಳು ಸರ್. ನಮ್ಮ ಬಾಲು ಅಣ್ಣವರು ಯಾರನ್ನ ಗುರುತಿಸ್ತಾರೆ ಎಸ್ ಸರ್, ಎಸ್ ಎಸ್ ಸರ್, ಸರ್, ಒಂದಲ್ಲ ಒಂದ್ಸ ನಾವೆಲ್ಲ ಸೇರಿ ಅವ್ರಿಗೆ ಸನ್ಮಾನ ಮಾಡ್ಬೇಕು. ಮಾಡೋಣ ಥ್ಯಾಂಕ್ ಯು ಸರ್. ಮಾಡೋಣ ಸರ್, ಎಲ್ಲರೂ ಕೂಡ ಯಾಕೆಂದ್ರೆ ಎಲ್ಲೋ ಇರೋರ್ನ ಇನ್ನೊಂದು ಗುಂಪು ಹಿಡ್ದು ಗೊತ್ತಿರ್ತಾರಲ್ಲ ಅಂತ ನಮ್ಗೆ ಆಶ್ಚರ್ಯ. ಇದೆಲ್ಲ ರಾಜ್ಯ ಮಟ್ಟದಲ್ಲಿ ಆಗ್ಬೇಕು. ಎಸ್ ಸರ್, ಎಸ್ ಸರ್, ಖಂಡಿತ. ಅದನ್ನ ನೀವು ಮಾಡ್ತಾ ಇದ್ದೀರಾದ್ರೆ, ಒಂದು ಸರ್ಕಾರ ಮಾಡೋ ಕೆಲಸನ ಬಾಲು ವರ್ತನವ್ರು ಮಾಡ್ತಾ ಇದಾರೆ ಅಂದ್ರೆ ನಾವು ತುಂಬಾ ಅದಕ್ಕೆ ಹಚ್ಬೇಕು ಮಾಡ್ಬೇಕು ನಿಜವಾಗ್ಲು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಶಕಿ ಸರ್, ಥ್ಯಾಂಕ್ ಯು. ಹಾಂ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಸರ್, ತಮ್ಮ ಆಶೀರ್ವಾದ, ತಮ್ಮ ಸ್ನೇಹ ನಮ್ಮ ಜೊತೆ ಇರಬೇಕು. ನಿಮ್ ಪ್ರೀತಿ ವಿಶ್ವಾಸ ಯಾವತ್ತೂ ಹಾಂ ಸರ್, ಹಾಂ ಸರ್, ಹಾಂ ಸರ್. ನಾವು ತಪ್ಪಾದ್ರೆ ನೀವು ಕ್ಷಮಿಸ್ಬೇಕು. ಹಾಂ ಸರ್. ಒಳ್ಳೆದಾಗಿ ತರಬೇಕು. ಓಕೆ ಸರ್, ಓಕೆ ಸರ್. ನೀವು ಗುರುಗಳು. ಶೋರ್ 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 ಸರ್, ಸರ್, ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಶೀರ್ವಾದ ಯಾವಾಗ್ಲೂ ಬೇಕು ಸರ್. ಓಕೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಶಕಿ. ಬಾಲಣ್ಣ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಹಲೋ, ಹಲೋ, ನಮಸ್ತೆ. नमस्ते। मेरी बात जो है डॉक्टर मलकप्पा इलियास महेश जी से हो रही है? जी हाँ, बिल्कुल, सर। जी बिल्कुल। हाँ वो मेरे साथ बैठे हैं। जी जी। बिल्कुल। सर मैं छत्तीसगढ़ से डॉक्टर अनिल कुमार प्रधान बोल रहा था। क्या बात है, छत्तीसगढ़ से बात कर रहे हैं आप, वेरी गुड। जी। कैसे हैं प्रधान जी? जी बढ़िया हूँ, एजुकेशन डिपार्टमेंट से जुड़ा हुआ हूँ और साहित्य क्षेत्र से जुड़ा हुआ हूँ। ವೆರಿ ಗುಡ್, ವೆರಿ ಗುಡ್, ವೆರಿ ಹಾಂ ಗುಡ್. ಸರ್, ಅನಿಲ್ बहुत ಪ್ರಧಾನ್ बढ़िया, ಸರ್ बहुत ನಮ್ಮ बढ़िया. ಜೊತೆ ಇರ್ತಾರೆ. अच्छा, ಇವರು ನಮ್ಗೆ ಅಂದರೆ ಸುಮಾರು 5-6 ವರ್ಷದಿಂದ ನಾವು ಶಿಕ್ಷಾ ಶಿಲ್ಪಿ ಅಂತೇಳಿ ಭಾರತದ ತುಂಬೆಲ್ಲ ಶಿಕ್ಷಕರಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ. ಓಕೆ. ಈ ಸಲ 25 ಪುಸ್ತಕಗಳು ಓ. ನಾವು ಉಜ್ಜಯಿನ್ದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಓಕೆ. ಇವರು ನಮಗೆ ಮಾರ್ಗದರ್ಶಕರು. ವಾವ್. ಸರ್ ಬೋಲಿಯೇ ಸರ್. बोलिए प्रधान जी, ಸರ್ क्या कहना चाहेंगे हमारे मलकप्पा जी के बारे में? मैं ये कहना चाहूंगा डॉक्टर मलकप्पा इलियास महेश जी साउथ परिक्षेत्र में जो कि अहिंदी क्षेत्र है वहाँ पर हिंदी साहित्य और हिंदी के लिए बहुत अच्छा काम कर रहे हैं। जी जी जी। वे हमारे साथ जुड़ करके भी साहित्य क्षेत्र में बहुत बढ़िया काम करते हैं। वो हमारी एक मैगजीन है संभावना, उसमें अच्छा। संपादक के रूप में भी जुड़े हुए हैं। अच्छा अच्छा अच्छा। ये संभावना मैगजीन कब से शुरू हुई है? संभावना जो है ये रिसर्च ब्राउसर है और हर 3 महीने में एक बार निकलती है। ये अच्छा। 2023 से निकल रही है, आज 3 साल हो गया। अच्छा अच्छा अच्छा, ओके ओके, 3 साल से। वेरी गुड। इसका पहला विमोचन जो है मलकप्पा सर ने बेंगलोर में ही किया हाँ था। सर, हाँ सर। अच्छा 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 अच्छा, वेरी गुड। नहीं, ऐसे कई काम करते हैं वो। शुभ काम। सर आपके जो स्नेह भाव है ना सर, आपसे जो फ्रेंडशिप हो या भाईचारा हो, भाईचारा। ये सब हमारे जो आगे बढ़ने के लिए ये सब मिलता है सर। यस।
और बहुत ही एनर्जिक पर्सन है और हर चीज के लिए वो तैयार रहते हैं। जैसे हम लोग तिरंगा यात्रा वाला वीडियो बनाए थे, हम लोगों ने राम जी पर वीडियो बनाया था, हम जी। लोगों ने नरेंद्र मोदी जी के ऊपर जो 8 साल पूरे हुए थे उसमें वीडियो बनाया था। जी, ऐसे जी। सभी चीजों में मलकप्पा सर बहुत ही उत्साह के साथ और बड़ी ही ऊर्जा के साथ जुड़ते हैं। उनका बिल्कुल। कार्य बहुत अच्छा है और प्रशंसनीय। सर आप कभी भी नहीं भूलते ना मलकप्पा सर को, इसलिए हम आपके साथ रहते हैं सर। जहाँ पे अनिल प्रधान सर है वहाँ पे मलकप्पा सर क्या बात जरूर है। रहेंगे जी, सर। जी, जी, हाँ। जी, जी, सर। बहुत बहुत खुशी हुई मुझे आपसे बात करके प्रधान जी। जी, जी, सर जी, धन्यवाद शुक्रिया, सर। बहुत बहुत शुक्रिया सर। हाँ। ओके ओके सर, मैं उनके आगामी जीवन के लिए और साहित्यिक यात्रा के लिए और आपके बढ़िया कार्यक्रम के लिए आप सभी को बहुत बहुत धन्यवाद थैंक देता यू, हूँ। जरूर थैंक सर, यू। जरूर बहुत सर, बहुत जरूर शुक्रिया, सर, बहुत सर, बहुत शुक्रिया सर। सर। ओके सर, नमस्कार। धन्यवाद, नमस्कार धन्यवाद। सर, नमस्कार सर। ವಾವ್. ಸೊ ಛತ್ತೀಸ್ಗಢ ಹ್ಮ್. ಕರೆಯ ಸುರಿಮಳೆ ಓಕೆ, ಯಾರು ಮಾತಾಡ್ತೀರಿ ನೋಡೋಣ. ನಮಸ್ಕಾರ, ಯಾರು ಮಾತಾಡೋದು? हाँ जोशी सर। नमस्कार सर, नमस्कार। नमस्ते। मैं धर्मेश जोशी गुजरात से बोल रहा हूँ सर। गुजरात से बोल रहे हैं। कैसे सर, गुजरात में कैसे बारिश हो रही है? हाँ, हो रही है सर, हो रही है। वेरी गुड, वेरी गुड। बारिश होगी तो कुछ अनाज वगैरह मिलेगा हमको, नहीं? श्योर श्योर सर, क्यों नहीं। बिल्कुल। जरूर सर। बिल्कुल, आपका आशीर्वाद देखिए, वहाँ गुजरात से हम हमारे चैनल को आशीर्वाद मिल गया। जी सर। आज Thank you, हमारे thank you, साथ बैठे हैं मलकप्पा जी, बात कीजिए। अच्छा, अभी मैं लाइव टेलीकास्ट भी आपका देख रहा था जी फेसबुक पे जी, सर। लाइव चल रहा है सर, चल रहा है। हाँ हाँ हाँ, बराबर। जी सर। डॉक्टर मलकप्पा सर को मेरी बहुत बहुत शुभकामनाएं सर। जी। वो प्रेरणा स्रोत है, मेरा मार्गदर्शक है। सर आपके प्रेम भाव सर, ये सब आपका स्नेहशील है सर। आपका जब भी हमारे साथ रहते हैं, हम आपके साथ रहते हैं, जब मिलकर काम करते हैं ना, वही प्रेम भाव बढ़ते हैं सर, है ना सर? बस उम्मीद करते हैं कि ये भाईचारा हमेशा रहे। हाँ सर, हाँ सर। जी। हमेशा हमारे धर्मेश जोशी सर हमारे जी। साथ रहते सर। यही हमारे जो स्नेह भाव है सर, स्नेहशील है, धर्मेश जी, इसलिए आपका नाम ही बहुत पावरफुल है, धर्मेश। थैंक यू सर, थैंक यू हाँ, सर। जी जी जी, और शुक्रिया सर। मलकप्पा सर तो क्या है सर, हम कोविड से हम साथ में ऑनलाइन माध्यम से जुड़े हैं। अच्छा। लेकिन इतने सालों से हम यही सोच रहे हैं कि हम सामने हैं सर। जी जी जी, हाँ, वो जरूर। हिंदी भाषा के लिए है। और जो हम अनिल प्रधान सर, हम बोले ना डॉक्टर, जी तो उसके सानिध्य में रहने हम शिक्षा शिल्पी अवार्ड हम हर साल 11 टीचर को पूरे गुजरात में, और उसका ऑर्गेनाइजर भी हमारा डॉक्टर मलकप्पा सर अलियास महेश सर हुआ। अच्छा, सर। ओके ओके, जी 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 जी। आपकी आवाज़ थोड़ी सी ब्रेक हो रही है, शायद नेटवर्क का कुछ प्रॉब्लम होगा। हाँ सर। जी जी हेलो। जी, हाँ बोलिए सर। हाँ अभी 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 आ रही है आवाज़, बोलिए सर। सर हमारा वो कवि सम्मेलन में भी हमने जुड़ा। अच्छा गेस्ट के रूप में हमने डॉक्टर मलकप्पा सर को भी बुलाया। अच्छा अच्छा अच्छा, कवि सम्मेलन में? हाँ क्या सर, बात है। हाँ, राष्ट्रीय स्तर पर हम कवि सम्मेलन करते हैं सर। वाह, जो गवर्नमेंट टीचर है, जो इनोवेशन टीचर अवार्ड भी। अच्छा। हाँ सर। आवाज़ काफ़ी ब्रेक हो रही है। जी सर, जी सर। जी, बहुत बहुत शुक्रिया सर, आपने हमें कॉल किया और आपने शुभकामनाएं दी आपने, बहुत बहुत शुक्रिया सर। सर नमस्कार सर, धन्यवाद नमस्ते, सर, धन्यवाद नमस्ते। सर, ಥ್ಯಾಂಕ್ ಯು ಸರ್. ಎಸ್, ಮತ್ತೊಂದು ಕರೆ ಬರ್ತದೆ. ಸೊ ಇವತ್ತು ಬರೀ ಕರೆಗಳು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಇವ್ರ ಕಡೆಯಿಂದ ತಿಳ್ಕೊಳ್ಳೋಣ ಅಲ್ವಾ? ಹಾಂ ಸರ್. ನಮಸ್ಕಾರ. ಹಲೋ ಹಲೋ, हाँ हेलो सर, ನಮಸ್ತೆ. नमस्ते सर। ಯಾರು ಮಾತಾಡೋದು? ಸರ್ ನಾನು ಡಾಕ್ಟರ್ ರಾಜ್ಕುಮಾರ್ ನಾಯಕ್ ಅಂತ. ಹೇಳಿ ರಾಜ್ಕುಮಾರ್ ಅವರೇ. ನಮ್ಮ ಮಿತ್ರರೊಬ್ರು ಇದಕ್ಕೆ ಕಾಲ್ ಮಾಡಕ್ಕೆ ಹೇಳಿದ್ರು, ಮಹೇಶ್. ಎಸ್ ಎಸ್ ಎಸ್, ಮಿತ್ರರು ಇದ್ದಾರೆ ಇಲ್ಲಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ರಾಜ್ಕುಮಾರ್ ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ? ಹಾಂ ಚೆನ್ನಾಗಿದ್ರು. ಇವರು ನಮ್ಮ ಬಾಲ್ಯ ಸ್ನೇಹಿತರು ಕೂಡ, ಓ ಮತ್ತು Okay. ನನ್ನ ಎಂಪಿಲ್ ಗೈಡು ಕೂಡ ಇವರು. ಓ ಸೂಪರ್. ಹಾಂ, ಹಾಂ ಹಾಂ ಹಾಂ, ಜೊತೆಲಿ ಬೆಳೆದು. PhD ಗೈಡ್ ನಿಂದ ನಾನು
ಹಾಂ PhD MPhil PhD ಯಾಕಂದ್ರೆ ಜೊತೆಗೆ ಇದ್ರಲ್ಲ, ಹಿಂಗಾಗಿ MPhil PhD ಹಿಂಗಾಗಿ ಎರಡೂ ನಮ್ಗೆ ಸಹಕಾರ ಕೊಟ್ಟು ಹೋಗ್ತಾರೆ ಸರ್ ತಾವು. ಹಾಂ ಸರ್. ಬಾಲ್ಯದ ಗೆಳೆಯರು ಹೌದು ಸರ್ ಇವರು. ಆಮೇಲೆ ತುಂಬಾ ಒಂದು ಬಡತನದಿಂದ ಇವತ್ತಿಗೆ ಒಂದು ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಶ್ರಮ ಮಾಡಿದ್ದಾರೆ. ಬೆಂಗಳೂರಂತ ಸಿಟಿಯಲ್ಲಿ ಹೋಗಿ ನೆಲೆ ಮಾಡ್ಕೊಂಡು ಅಲ್ಲೆಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ ಸರ್. ತುಂಬಾ ಖುಷಿ ಆಗುತ್ತೆ, ಗೆಳೆಯ ಅನ್ನೋದು ಖುಷಿ ಆಗುತ್ತೆ, ನಾನು ವಿದ್ಯಾರ್ಥಿ ಅನ್ನೋದು, ನನ್ನ ರಿಸರ್ಚ್ ಸ್ಕಾಲರ್ ಅನ್ನೋದು ನಮಗೆ ಬಹಳ ಹೆಮ್ಮೆ ಇದೆ ಸರ್ ಅವ್ರ ಬಗ್ಗೆ. ಅವ್ರು ಇವತ್ತು ನೋಡಿ ಒಂದು ಒಳ್ಳೆ ಇಂಟರ್ವ್ಯೂಸ್ ಅಲ್ಲಿ ಇದ್ದಾರೆ. ಸಂದರ್ಶನ ತುಂಬಾ ಖುಷಿ ಐತೆ ಸರ್ ನಮ್ಗೆಲ್ಲ. ಸರ್ ರಾಜ್ಕುಮಾರ್ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಇಲ್ಲ ಇಲ್ಲ, ನೀವು ಇನ್ನೂ ಬೆಳಿಬೇಕು, ನಿಮ್ಮ ಹೆಸರು ಎಲ್ಲಾ ಕಡೆನೂ ಆಗಬೇಕು. ಇವ್ರು ಧಾರವಾಡ ಸರ್, ನಾವು ರಾಜ್ಕುಮಾರ್ ನಾಯಕ್ ಅವ್ರು ಸರ್, ಧಾರವಾಡದವರು. ಹಾಂ ಸರ್, ಅಲ್ಲಿ ದಕ್ಷಿಣ ಭಾರತ ಪ್ರಚಾರ ಸಭಾದ ಅಧ್ಯಕ್ಷರು. ಹಿಂಗಾಗಿ ಒಳ್ಳೆ ಸಂಸ್ಥೆ. ನಮ್ಮ ಕಡೆಯವರು ನೀವು? ಹಾ ಸರ್, ಧಾರವಾಡ ಇರೋದು ಈಗ ಸದ್ಯ ಧಾರವಾಡ, ಬಟ್ ಇರೋ ನಮ್ಮ ಊರು ಮಹೇಶನ್ ಅಂದು ಸೇಮ್ ಊರು. ಮುದ್ದೆ ನಾವು ಹುಬ್ಳಿಯವರು. ಹೌದು ಸರ್. ನಾವೆಲ್ಲ ಉತ್ತರ ಕನ್ನಡದವರು. ಹುಬ್ಳಿಗೆ ಬಂದಾಗ ನೀವು ಭೇಟಿ ಆಗಿರಿ ಇಲ್ಲಿ. ಖಂಡಿತ ಭೇಟಿ ಆಗೋಣ. ಥ್ಯಾಂಕ್ ಯು ರಾಜ್ಕುಮಾರ್ ಸರ್. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್, ಸುಬ್ರಹ್ಮಣ್ಯ ಸುಬ್ಬು ಅವರು ಕಮೆಂಟ್ ಮಾಡಿದ್ದಾರೆ. ಡಾಕ್ಟರ್ ಮಲ್ಕಪ್ಪ ಸರ್ ನಮಸ್ತೆ, ಯು ಆರ್ ಜೀನಿಯಸ್ ಆ್ಯಂಡ್ ವರ್ಧನ್ ಬಾಲು ಸರ್, ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್ ಅಂತ. ಎಸ್, ಏನೋ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ, ನಿಮ್ಮೆಲ್ಲ ಸಹಕಾರ ಇಂದನೇ ಇದು ನಾನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, ಯಾಕಂದ್ರೆ ಯಾರು ಸಹಕಾರ ಮಾಡಲಿಲ್ಲ ಅಂದ್ರೆ ನಾವು ಹೆಜ್ಜೆ ಇಡಕ್ಕಾಗಲ್ಲ ಸರ್. ಇವತ್ತು ನೀವು ಗೈಡ್ ತಗೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ, ತಾವು ಇಷ್ಟು ಡಿಗ್ರೀಸ್ ಎಲ್ಲ ಮಾಡ್ಕೊಂಡಿದ್ದೀರ ಅಂದ್ರೆ MPhil and PhD ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್ ಅಲ್ಲ ಸರ್, ಅದು ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ವಾಟ್ ಯು ಡನ್. ಅದ್ಭುತವಾಗಿ ಮಾಡಿದ್ದೀರಾ, ನಿಜವಾಗ್ಲೂ ನಮಗೆ ಹೆಮ್ಮೆ ಅನ್ಸುತ್ತೆ ನಿಮ್ಮ ಸಾಧನೆ ಬಗ್ಗೆ. ಸೊ ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಹಲೋ 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 ನಾಸೀರ್ ಸರ್ ಅಂತ. ಎಸ್, ಓಕೆ. ಸೊ ವಿದ್ಯಾಭ್ಯಾಸದ ನಂತರ ತಮ್ಮ ಜೀವನದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಅದೇ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಅದೇ ಸಮಾಜ ಸೇವೆಯಲ್ಲಿ ಅದೊಂದು ಪ್ರೇರಣೆ ಸಿಕ್ತು. ಮತ್ತು ಪ್ರೇರಣೆ ಸಿಕ್ಕಾಗ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಹಲವಾರು ಅದೇ ಹೇಳಿದ್ನಲ್ರಿ, ನಮ್ಮ ಬೆಂಗಳೂರಿಗೆ ಬರಬೇಕಂತ ಯಾಕೆ ಅನಿಸ್ತು? ಬೇರೆ ಯಾವುದೋ ಪ್ಲೇಸ್ ಹೋಗೋದಾಗಿತ್ತು, ಡೆಲ್ಲಿ ಹೋಗೋದಾಗಿತ್ತು, ಇಲ್ಲಾಂದ್ರೆ ಬೇರೆ ಕಡೆ? ಯಾಕಂದ್ರೆ ಬೇರೆ ಅಂದರೆ ನನಗೆ ಬಡತನ ಇತ್ತಲ್ಲ, ಯಾರಾದರೂ ಒಂದು ಸಹಾಯ ಯಾರು ಸಿಗ್ತಾರೆ ಅಂತಂದಾಗ ನಮ್ಮ ಬಾವರು ಉದಯ್ ಕುಮಾರ್ ಅವರು ನಮಗೆ ಎಲ್ಲ ಬೆಂಗಳೂರಿಗೆ ಬಾ, ಇಲ್ಲೇ ಇದ್ದು ಕಲಿ ಅಂತ. ಬೆಂಗಳೂರು ಯಾರಿಗೂ ಇವತ್ತರೆಗೂ ಉಪವಾಸ ಇಟ್ಟಿಲ್ಲ. ಇಲ್ಲ ಸರ್, ಇಲ್ಲಿ ಬಂದು ನನಗೆ ಬೆಂಗಳೂರು ನಿಜವಾಗ್ಲೂ ನನ್ನ ಕೈ ಹಿಡಿದಿದ್ದು ಬೆಳೆಸಿರೋದು ಬೆಂಗಳೂರೇ. ನಾನು ಇಲ್ಲಿವರೆಗೂ ಬೆಳಿಬೇಕಪ್ಪ ಅಂದರೆ ಬೆಂಗಳೂರೇ ಸರ್. ಬೆಂಗಳೂರು ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಂಡು ನಾವು ಬದುಕ್ಬೋದು ಸರ್ ಅಲ್ವಾ? ಹಾಂ ಸರ್. ಸೊ ನಿಮ್ಮ PhD ಪದವಿ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಡ್ತೀರಾ? ಹಾಂ ಸರ್, ನಿಜ. ನಾನು ಅದೇ ಶಿಕ್ಷಣದ ಅಂದರೆ ಓದಬೇಕು. ನನಗೆ ಗೌರ್ಮೆಂಟ್ ಸೀಟ್ ಸಿಗುವಾಗ 2% ಹೋಯಿತು. ಹಿಂಗಾಗಿ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದು? ನಾವು ಶ್ರೀಧರ್ ಅಂತ. ಎಲ್ಲಿಂದ ಮಾತಾಡ್ತಿದ್ದೀರಾ ಶ್ರೀಧರ್ ಅವರೇ? ಬೆಂಗಳೂರಿಂದ ಮಾತಾಡ್ತಾ ಇರೋದು. ಮಹೇಶ್ ಸರ್ ಅಂತೇಳಿ ನಮ್ಮ ಸ್ಕೂಲಲ್ಲೇ ವರ್ಕ್ ಮಾಡ್ತಾರೆ. ಓಕೆ. ಶ್ರೀಧರ್ ಅವರೇ, ನಿಮಗೆ ಸ್ವಾಗತ ಬಯಸ್ತೇನೆ. ನಮ್ಮೊಂದಿಗೆ ಮಲ್ಕಪ್ಪ ಅವರು ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಶ್ರೀಧರ್ ಸರ್. ನಮಸ್ಕಾರ. ನಾನು ಆಗ್ಲೇ ಫೋನ್ ಮಾಡಿದೆ 6 ಗಂಟೆಗೆ. ಅದು ಇಲ್ಲ ಕಾಲ್ಗಳು ಬರ್ತಾ ಇದ್ದು, ಬಿಸಿ ಇತ್ತು. ಇವರಿಗೆ ಇವತ್ತು ಕರೆಯ ಸುರಿಮಳೆ ಅಂತ ಹೇಳ್ಬೋದು. ಹೀಗಾಗಿ ತಮ್ಮ ಕಾಲನ್ನು ಎತ್ತದಾಗಲಿಲ್ಲ. ಗಳಿಸಿರೋದು ಇದೆ ಅಂತ ಅನ್ಕೋತೇನೆ ನಾನು. ಬಹಳ ಅದ್ಭುತವಾಗಿ ಜನ ಗಳಿಸಿದ್ದಾರೆ. ಜನರ ಮನದಲ್ಲಿ, ಹೃದಯದಲ್ಲಿ ಅವರು ವಾಸಿಸ್ತಿದ್ದಾರೆ ಅನ್ನೋದು ಬಹಳ ಖುಷಿ ಆಗ್ತಿದೆ ನನಗೆ. ಅವ್ರ ಜೊತೆ ನಾವು ವರ್ಕ್ ಮಾಡಕ್ 10 ವರ್ಷ 11 ವರ್ಷ ಆಯ್ತು.
ವಾವ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ನಿಜ ನಮ್ಮ ಸಹೋದರ ಥರ ಇದ್ದಾರೆ ಸರ್ ಇವರು. ಅಲ್ವಾ? ಹಾಂ, ಓಕೆ. ನಮ್ಮ ಕಡೆ ಉತ್ತರ ಕರ್ನಾಟಕದವರೇ ಆಗಿದ್ದಾರೆ. ನಾವು ಉತ್ತರ ಕರ್ನಾಟಕ ಯಾದಗಿರಿ ಡಿಸ್ಟಿಕ್ ನಮ್ದು. ವಾವ್, ಓಕೆ. ಹೀಗಾಗಿ ನಮ್ಮ ಸಂಭಾಷಣೆ ಪಾಪ ಎಲ್ಲ ಸಮಾಜ ಸೇವೆದಾಗ ಎಲ್ಲ ಕವಿಗಳು ಎಲ್ಲದರಲ್ಲಿ ಭಾಗವಹಿಸ್ತಾರೆ. ಓಕೆ ಓಕೆ ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ನಮಗೂ ಕರೀತಾರೆ, ನಾವು ಹೋಗ್ತೀವಿ ಸಮಯ ಸಿಕ್ಕರೆ. ಓಕೆ. ಏನು ನಾವು ಅವರು ಆತ್ಮೀಯರು ತುಂಬಾ. ಸಹೋದರ ಥರ ಇದ್ದಾರೆ. ಓಕೆ. ಈಗ ಯಾಕಂದ್ರೆ ನಮ್ಮ ಭಾಷೆ ಎಲ್ಲ ನಮ್ಮ ಸೊಗಡು ಇರುತ್ತೆ, ನಮ್ಮ ಉತ್ತರ ಕರ್ನಾಟಕದ ಮಾತು. ಇದ್ದೇ ಇರುತ್ತೆ. ಜೊತೆಗೆ ಮಾತಾಡುವಾಗ ನಮ್ಗೇನೋ ಖುಷಿ, ನಮ್ಮವರದಲ್ಲ, ನಮ್ಮವ್ರಂತ ಒಂದು ಭಾವನೆ ಅದು ಬಿಟ್ಕೊಡಕ್ ಬರಂಗಿಲ್ಲ. Yes, ಖಂಡಿತ ಇಲ್ಲ. ನಮ್ ಕಡೆ ಭಾಷೆ ಸ್ವಲ್ಪ ಹೊರಟು, ಆದ್ರೂ ಮನ್ಸು ಬಹಳ ಮೃದು. ಎಸ್. ಇಲ್ಲ, ನಾವು ಹೊರಗಡೆ ನಾವು ಹೇಗಂದ್ರೆ ತೆಂಗಿನಕಾಯಿ ತರ, ಹೊರಗಡೆ ರಫ್ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ನಮ್ಮ ಭಾಷೆ ಆಗಲಿ, ನಮ್ಮ ಏನೇ ಆಗಲಿ, ಅದು ಇರ್ತದೆ, ಅದೊಂದು ಪ್ರೀತಿ ಇರುತ್ತೆ. ಮಾತಾಡುವಾಗ ನಮ್ಮವ್ರು ಇದ್ದಾಗ ಇನ್ನೂ ಜಾಸ್ತಿ ನಮ್ಮ ಕನ್ನಡ. ಉತ್ತರ ಕರ್ನಾಟಕದವ್ರು ಹೇಗಂದ್ರೆ ನೀರು ಕೇಳಿದ್ರೆ ನಾವು ಪಾನಕ ಕೊಡ್ತೀವಿ, ಏನಂತೀರ? ಹೌದಾ ಇಲ್ವಾ? ನಮ್ಗೆ ಒಂಚೂರು ಒಂದು ಸ್ವಲ್ಪ ನಮಗೆ ಸಹಕಾರ ಅಥವಾ ಪ್ರೀತಿ ತೋರಿಸಿದ್ರೆ ನಾವು ಪ್ರಾಣನೂ ಕೊಡೋಕೆ ಸಿದ್ಧ. ನಿಜ ಸರ್, ನಿಜ ನಿಜ, ಆ ಥರ ಇದೆ ಸರ್. ಹೀಗಾಗಿ ನಮ್ಮ ಶ್ರೀಧರ್ ಸರ್ ನಮ್ಗೆ ಸಪೋರ್ಟ್ ಆಗಿರ್ತಾರೆ, ಏನೇ ಆಗಲಿ ನಮ್ಮ ಜೊತೆ ಇರ್ತಾರೆ. ನಿಮ್ಮ ಸಹಕಾರ ನಮ್ಮ ಚಾನೆಲ್ ಮೇಲೆ ಕೂಡ ಇರಲಿ ಸರ್. ನಮ್ಮ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಶ್ರೀಧರ್ ಅವರೇ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಮಸ್ಕಾರ ಶ್ರೀಧರ್ ಸರ್, ನಮಸ್ಕಾರ. ಸೊ ನಿಮ್ಮ ಜೊತೆಗೆ ಸುಮಾರು 11 ವರ್ಷದ ಅನುಭವ ಹೇಳ್ತೀರ. ಸರ್, ನಿಜ ಸರ್. ಸೂಪರ್ ಸೂಪರ್. ಸೊ PhD ಬಗ್ಗೆ ತಾವು ಹೇಳ್ತಿದ್ರಿ, ಹೇಗೆ ನಿಮ್ಮ ಅನುಭವ? PhD ಮಾಡುವಾಗ ನನಗೆ ಅದೇ, ನಾನು ಬೇರೆ ಬೇರೆ ಮೂಲದ ಅಂದರೆ ಈ ಎಜುಕೇಷನಲ್ಲಿ ಬೆಳಿಬೇಕಂತ ಆಸೆ ಮೊದಲಿಂದ ಇತ್ತು. ನಾನು ಒಂದೇನಾಯ್ತಪ್ಪ ಅಂದ್ರೆ, ಕೋಚಿಂಗ್ ಸ್ಕೂಲ್ಗೆ ಮಾಡುವಾಗ ನಾನು ಕೆಳಗಡೆ ಇನ್ನೂ BA B.Ed ಮುಗಿಸಿರಲಿಲ್ಲ. ಒಂದು ಕೋಚಿಂಗ್ ಸ್ಕೂಲ್ ಮಾಡ್ಬೇಕಂದ್ರೆ ಏನಾದರೂ ಕಲ್ತಿರ್ಬೇಕಲ್ಲ, ಸುಮ್ಮನೆ BA ಅಂದರೆ ಯಾರು ಕಲ್ತಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಸುಮ್ಮನೆ BA MA MPhil PhD ಅಂತ ನಾನು ಹಾಕ್ಕೊಂಡಿದ್ದೆ. ಹಾಕೊಂಡಾಗ ಅದೇ ಪ್ರೇರಣೆ ನನಗೆ, ಹಾಕ್ಕೊಂಡಿನೆಲ್ಲ ಇದನ್ನು ಮಾಡಿ ತೋರಿಸ್ಬೇಕು. ಹೌದು. ಸುಮ್ಮನೆ ಕೆಳಗಡೆ ಯಾರು ಕೇಳ್ತಾ ಇರಲಿಲ್ಲ, ಹಾಕೊಂಡಪ್ಪ, ಅದು ನಮ್ಮ ವೈಯಕ್ತಿಕ, ಆದರೂ ಅದಕ್ಕೆ ಹಾಕೋಬಾರ್ದು, ಹಾಕ್ಕೊಂಡಿದ್ದೆ. ಅದೊಂದು ಪ್ರೇರಣೆ ಸಿಕ್ತು. ಆಮೇಲೆ ನನಗೆ ಬೆಂಗಳೂರಿಗೆ ಬಂದಾಗ B.Ed ಆದ ನಂತರ ಈ MA ಕಲಿಬೇಕಂತ ಆಸೆ ಆಯಿತು. MA ಕಲಿತೆ. MA ಕಲಿತಾದ ನಂತರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಾಯಕ್ ಅವ್ರು ಸಿಕ್ಕರು, ಪ್ರಿನ್ಸಿಪಲ್ ಅದು ಇರ್ತಾರಲ್ಲ. ಹೀಗಾಗಿ MPhil ನನ್ನ ಡಾಕ್ಟರ್ ಎಲ್ ಮಾಧವನ್ ಸರ್ ಅವರು MPhil ನಮ್ಮ ಗೈಡ್ ಆಗಿ ಬೆಳೆದ್ರು, ಅವರು ನಾನು ಬೆಳೆಸಿದ್ರು. ಆಮೇಲೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಫ್ರೆಂಡು, ಬಾಲ್ಯದ ಫ್ರೆಂಡು. ಏನು ಮಾಡ್ತೀಯೋ ಅಂತ ಕೇಳಿದ್ರು. ಇಲ್ಲ, ನಾನು B.Ed ಮುಗಿಸಿ MA ಮುಗಿಸಿದ್ದೀನಿ, ಈಗ ಹೇಗೆ ಏನೋ ಮಾಡಬೇಕಂದೇನೆ PhD ಮಾಡಬೇಕು. ಹಾಗಾದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡಿಬಿಡು ಅಂದರು. ಇನ್ನೂ ಈಸಿ ಆಯ್ತು, ನನಗೆ ಖುಷಿ ಆಯಿತು. ಇನ್ನೂ ಖುಷಿ ಆಯಿತು. ನನ್ನ ಫ್ರೆಂಡು, ಸಹೋದರ, ಹೀಗಾಗಿ ಮಾಡ್ತೀನಿ, ಮಾಡು, ನಾನು ಇರ್ತೀನಿ ಅಂತಂದರು. 2-3 ವರ್ಷ ತೊಗೊಂಡೆ PhD ಮಾಡೋಕ್ಕೆ. ನನಗೊಂದು ಸಬ್ಜೆಕ್ಟ್ ಕೊಟ್ಟರು, ಪ್ರಭಾಕೇತನ್ ಕಿ ಕಹಾನಿ ಹಮೆ ವಿವಿಧ ಆಯಾಮ್ ಅಂತೇಳಿ. ಪ್ರಭಾಕೇತನ್ ಮೊದಲನೇ ಮಾರ್ವಾಡಿ ಮಹಿಳೆ. ಅವರ ಕೆಲವು ಏನಪ್ಪ ಅಂದರೆ ಪುಸ್ತಕ ಮೇಲೆ ಆ ನಾರಿಯ ವಿವಿಧ ಆಯಾಮ ಅಂದರೆ ಯಾವುದ್ಯಾವ್ದು ಕೇಸಲ್ಲಿ ನಾರಿಯ ಸಾಧನೆ ಹೇಗಿದೆ, ನಾರಿಯನ್ನು ನೋಡುವ ದೃಶ್ಯ ಆ ಸಮಾಜದಲ್ಲಿ ಹೇಗಿದೆ, ಅದನ್ನೆಲ್ಲ ಅಧ್ಯಯನ ಮಾಡೆ. ಹೀಗಾಗಿ ನಾನು ಹಾಂ ಸರ್. ಹಲೋ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ನರಸಿಂಹ ಅವರೇ? ನಾನು ಸೂಪರ್ ಆಗಿದ್ದೇನೆ. ನಮ್ಮೊಂದಿಗೆ ಇವತ್ತು ಮಲ್ಕಪ್ಪ ಅವರು ಇದ್ದಾರೆ. ನಮಸ್ಕಾರ ಸರ್, ನರಸಿಂಹ ಸರ್. ನರಸಿಂಹ ಪ್ರಸಾದ್ ಸರ್ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗಪಡೆಯ ರಾಜ್ಯಾಧ್ಯಕ್ಷರು. ಇವ್ರ ಜೊತೆಗೆ ನಾವು ಕೂಡ ಸಂಘಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್ ಹೇಳಿ ಸರ್. ನಮಸ್ಕಾರ ಸರ್. ನಮ್ಮ ಡಾಕ್ಟರ್ ಮಲ್ಕಪ್ಪ ಅವರು ಶಿಕ್ಷಕರು, 16 ಜನಕ್ಕೆ ವಿದ್ಯೆ ಕೊಡುವಂತ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಿಮ್ಮಾಪಡೆಯಲ್ಲಿ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಜೊತೆಗೆ ನಮ್ಮ ಮಲ್ಕಪ್ಪ ಸಾಹೇಬರು ಮಕ್ಕಳ ಸಾಹಿತ್ಯ ಪರಿಷತ್ ನಲ್ಲಿ ಕೂಡ ಬೆಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಹಲವಾರು ಸಮಾಜಮುಖಿ ಕಾರ್ಯಗಳು, ಸಮಾಜಮುಖಿ ಸಂಘಗಳ ಜೊತೆ ಸಾಕಷ್ಟು ಒಡನಾಟ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹೀಗೆ ನಡೀಲಿ. ನಮ್ಮ
ತಮ್ಮ ಬೆಂಬಲ ಸದಾ ನಮ್ಮ ಜೊತೆಗಿರ್ಲಿ. ಸರ್ ಸದಾ ತಮ್ಮ ಜೊತೆ ಇರ್ತೀವಿ ಸರ್. ಹಾಂ ಸರ್. ಹಾಗೆ ನಾನು ವರ್ತನವರ ತಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ತಿಮ್ಮಾಪಡೆ ಈಗ ನಾಳೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತಾ ಇದೀವಿ. ಹಾಗಾಗಿ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋರೆಲ್ರೂ ಕೂಡ ನಾಳೆ ದಿನ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ. ನಮ್ಮ ಬೆಂಬಲ ಕೂಡ ಇರುತ್ತೆ. ನಮ್ಮ ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಬೇಕು. ಹಾಗೆ ನಮ್ಮ ಮೇಕೆದಾಟು ಯೋಜನೆಗೆ ಅತಿ ಶೀಘ್ರದಲ್ಲೇ ಇದು ಕೆಲಸ ಮುಗಿಬೇಕು, ಶುರು ಮಾಡ್ಬೇಕು, ಶುರು ಮಾಡಿ ಇವರು ಮುಗಿಸ್ಬೇಕು, ಮುಕ್ತಗೊಳಿಸಬೇಕು. ಹಾಗೆ ಮಹದಾಯಿ ಯೋಜನೆ ಕೂಡ ಅಲ್ಲಿ ಮೂಲೆ ಗುಂಪಾಗಿದೆ, ಅದನ್ನು ಕೂಡ ನ್ಯಾಯಾಲಯದಲ್ಲಿ ಮುಂದುವರಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ಬೇಕಾಗಿದೆ. ಖಂಡಿತ. ಹಾಗಾಗಿ ಅವರೇ ತಾವು ನಾಳೆ ನಮ್ಮ ಹೋರಾಟಕ್ಕೆ ಬಂದು ನಿಜ ಸರ್, ಬಂದೇ ಬರ್ತೀವಿ ಸರ್, ತಮ್ಮ ಜೊತೆ ಸದಾ ತಮ್ಮ ಜೊತೆ ಇರ್ತೀವಿ ಸರ್. ಒಬ್ರು ಸಹೋದರ ಅಂದ್ರೆ ಇನ್ನಷ್ಟು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡ್ಲಿ. ಇನ್ನು ಸಾವಿರಾರು ಮಕ್ಕಳಲ್ಲ, ನೂರಾರು ಸಾವಿರಾರು ಮಕ್ಕಳಿಗೆ ತಮ್ಮ ಕಡೆಯಿಂದ ವಿದ್ಯಾರ್ಜನೆ ಆಗುವಂತ ಕೆಲಸ ಆಗ್ಲಿ. ಇದೇ ತರ ತಮ್ಮ ಆಶೀರ್ವಾದ ಇಲ್ಲ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್. ಥ್ಯಾಂಕ್ ಯು ನರಸಿಂಹ ಸರ್, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನರಸಿಂಹ ಪ್ರಸಾದ್ ಅವರು. ನಿಜ ಸರ್. ನಾಳೆ ಕೂಡ ಅವರು ಅಪೇಕ್ಷೆಯಲ್ಲಿ ಇದ್ದಾರೆ, ತಾವು ಭಾಗವಹಿಸಬೇಕು ಅಂತ. ಬಂದ್ ಮಾಡ್ತಿರೋ ಉದ್ದೇಶ ಅಂದ್ರೆ ಇದೆ, ಮೇಕೆದಾಟು, ಕಾವೇರಿ, ಕೆಲವೊಂದು ಅಂದ್ರೆ ಬೆಂಗಳೂರಿಗೆ ನೀರಿನ ಸಮಸ್ಯೆ ಇದೆ ಸರ್. ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ಇದು ಅಂದ್ರೆ ಇಲ್ಲೇ ಬಗೆಹರಿದ ಹಲವಾರು ಸಮಸ್ಯೆಗಳಿಂದ ತಮಿಳ್ನಾಡಿಗೆ ಏಕದಮ್ ನೀರು ಬಿಡಬೇಕಂದ್ರೆ ಸಮಸ್ಯೆ ಆಗುತ್ತೆ. ಆದ ಕಾರಣಕ್ಕಾಗಿ ಅದು ಒಂದು ಸಂಘಟನೆಯಿಂದ ಮತ್ತು ಕನ್ನಡದ ವಿವಿಧ ಸಂಘಟನೆಗಳು ಕರೆ ಕೊಟ್ಟೋದ್ರಿಂದ ನಾವು ಭಾಗವಹಿಸ್ತಾ ಇದ್ವಿ. ಹಾಂ ಸರ್. ಹೀಗಾಗಿ ಸರ್, ತಾವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿದ್ದರೆ ಅವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಹಾಂ ಸರ್, ನಾನು ಗಾಂಧಿನಗರ್ ಚಾರಿಟೇಬಲ್ ಟ್ರಸ್ಟ್ ಗುಜರಾತ್, ನಾನು ಕರ್ನಾಟಕದ ಅಧ್ಯಕ್ಷ ಆಗಿನಿ. ಅದರಿಂದ ಸುಮಾರು 10 ವರ್ಷದಿಂದ ಗಾಂಧಿ ಶಾಂತಿ ಪುರಸ್ಕಾರ ಅಂತೇಳಿ ರಾಷ್ಟ್ರೀಯ ಪುರಸ್ಕಾರ, ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಇದರಿಂದ ಹಲವಾರು ಸಮಾಜಮುಖಿಯಿಂದ ಪದ್ಮಶ್ರೀ ಪಡೆದವರು, ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪಡೆದವರು, ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು, ಮತ್ತು ಕೆಲವೊಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಗೊತ್ತಾಗಲ್ಲ. ಹೀಗಾಗಿ ಅವ್ರನ್ನ ಗುರುತಿಸಿ ಈ ಥರ ಪ್ರಶಸ್ತಿ ಕೊಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ಮತ್ತೊಂದು ಕರೆ ಬರ್ತದೆ, ಹಾಂ ಸರ್. ಹಲೋ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾರು ಮಾತಾಡೋದು? ನಾವಿಲ್ಲಿ ಅಥಣಿಯಿಂದ ಸರ್, ನೀಲ್ಕಂಠ್ ಅಂತ ಹೇಳಿ ಮಾತಾಡೋದು. ನಮಸ್ಕಾರ ನೀಲ್ಕಂಠ್ ಅವ್ರೆ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಎಸ್ ಸರ್, ಹೇಳಿ ಸರ್ ನೀಲ್ಕಂಠ್ ಅವರೇ. ನಾನು ಸೂಪರ್ ಇದ್ದೀನಿ. ನಮ್ಮದು ಇವತ್ತು ಮಲ್ಕಾಪುರ್, ಡಾಕ್ಟರ್ ಮಲ್ಕಾಪುರ್ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ ನೀಲ್ಕಂಠ ಸ್ವಾಮಿ ಅವರೇ. ಸರ್ ನಮಸ್ಕಾರ ಸರ್. ಇವರು ನಾವು ಬಾಲ್ಯದ ಸ್ನೇಹಿತರು. ತಾವು ಎಲ್ಲಿಂದ ಮಾತಾಡಿ ಸರ್? ಇದು ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಸರ್. ಬೆಳಗಾವಿ ಡಿಸ್ಟ್ರಿಕ್ಟ್. ಓಕೆ. ಅಥಣಿ. ಹಾಂ ಸರ್. ಅಥಣಿ ಸರ್. ಹೈಸ್ಕೂಲ್, ಈಗ ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಇಂಗ್ಲೀಷ್ ಲೆಕ್ಚರರ್ ಆಗಿ, ಶಿಕ್ಷಕರಾಗಿ. ಮತ್ತು ಈಗ ಬರೋ ದಿನಗಳಲ್ಲಿ ಇವರು ಹೆಡ್ ಮಾಸ್ಟರ್ ಆಗಿ ಬಡ್ತಿ ಹೊಂದ್ತಾ ಇದ್ದಾರೆ. ಹೀಗಾಗಿ ಶುಭಕಾಮನೆಗಳು ಸರ್ ತಮಗೆ. ಸರ್ ತಮಗೂ ಕೂಡ ಸರ್, ನಮ್ಗಿಂತ ನಿಮಗ ಶುಭಕಾಮನೆಗಳು. ಯಾಕಂದ್ರೆ ಇವತ್ತು ನೀವು ದೊಡ್ಡ ಇದ್ರಾಗ ಇದ್ದೀರಿ. ಎಲ್ಲ ತಮ್ಮ ಆಶೀರ್ವಾದ ಸರ್. ನೋಡಿ, ಆ ಉತ್ತರ ಕರ್ನಾಟಕ ಭಾಷೆ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸೊಗಸು. ಕಿವಿ ಬಹಳ ಇಂಪಾಯ್ತು ಈಗ ನಮ್ಗೆ. ಏನಿಲ್ಲ ಸರ್, ಹಾಗೇನಿಲ್ಲ. ಅಂದ್ರೆ ಬಟ್ ಅವರು ಮೊದ್ಲಿಂದ ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಕೂಡ ಬಹಳ ಅಗದಿ ಆತ್ಮೀಯ ಸ್ನೇಹಿತರು ಸರ್. ಅವಾಗ್ಲಿಂದ ಅವರು ಯುನಿಕ್ ಪರ್ಸನ್ ಇದ್ದಂಗಿದ್ರೆ. ಒಂದೇ ರೂಮಲ್ಲಿ ಇದ್ದೆ ಸರ್, ಒಂದೇ ರೂಮಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ, ಒಂದೇ ರೂಮಲ್ಲಿ ಸ್ಟಡಿ ಮಾಡ್ತಿದ್ವಿ ಅವರು ನಾವು ಕೂಡಿ. ನಂತರ ಇವಾಗ ಅವರು ಬೆಂಗಳೂರಿಗೆ ಬಂದು ಅಲ್ಲಿ ಡಾಕ್ಟರೇಟ್ ತಗೊಂಡು ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಸರ್ವಿಸ್, ಕನ್ನಡ ಸೋಷಿಯಲ್ ವರ್ಕರ್ ಆಗಿ ಏನ್ ಕರ್ನಾಟಕ ರಕ್ಷಣಾ ವೇದಿಕೆ ಇದ್ರಾಗ ಮೆಂಬರ್ ಆಗಿದ್ದಾರೆ. ಅದು ನೋಡಿಲ್ಲ ಖುಷಿ ಆಗ್ತದೆ ಸರ್ ನಮ್ಗೆ. ನಮಗೂ ಹೆಮ್ಮೆ ಅನ್ಸುತ್ತೆ ಸರ್. ರಿಯಲಿ ಹಿ ಇಸ್ ಅ ಹಾರ್ಡ್ ವರ್ಕರ್ ಸರ್. ನಿಜವಾಗ್ಲೂ ತಮ್ಮ ಆಶೀರ್ವಾದ ಸರ್.
ಆಶೀರ್ವಾದ ಅನ್ನೋಕ್ಕಿಂತ ಸರ ನಿಮ್ ಎಫರ್ಟ್ ಭಾಳ ಇದೆ ಸರ. ಇಲ್ಲ ಅದೊಂದು ಅಲ್ಲ ಈ ಸಹೋದರರು ಮತ್ತು ಮಿತ್ರರ ಸಪೋರ್ಟ್ದಿಂದ ಇರಲೇಬೇಕಲ್ಲ ಸರ್. ತಾವು ಸಪೋರ್ಟ್ ಕೊಳ್ಳದೆ ಯಾವುದೇ ಒಂದು ಮೂಲೆಯಲ್ಲಿಂದ ಸಪೋರ್ಟ್ ಸಿಕ್ಕಿರ್ತದೆ ತಮ್ಮಿಂದ. ಈ ಬೆಳಿಬೇಕಂದ್ರೆ ತಾವು ಕಾರಣ ಇರ್ತೀರಿ. ಹೀಗಾಗಿ ಅಥಣಿಯಲ್ಲಿ ನೋಡಿ, ತಾವು ನಿಡಗುಂದಿಯಿಂದ ಹೋಗಿ ಅಥಣಿಯಲ್ಲಿ ಒಬ್ಬರು ಇಂಗ್ಲೀಷಲ್ಲಿ ಲೆಕ್ಚರರ್ ಪ್ರೊಫೆಸರ್ ಅಥವಾ ಹೈಸ್ಕೂಲ್ ಶಿಕ್ಷಕರಾಗಿ ಬೆಳೆಯೋದು ಅದೂ ಒಂದು ಸಾಧನೆ ಅಲ್ಲ ಸರ್? ನಮ್ಮ ಸಾಧನೆಗಿಂತ ಸರ್ ಬೆಂಗಳೂರು ಅಂತ ಸಿಟಿಯಲ್ಲಿ ಗುರುತಿಸ್ಕೊಳ್ಳೋದು ಅದು ದೊಡ್ಡ ಸಾಧನೆ ಸರ್. ಅದು ನಿಜ. ಕೋಟಿಗಟ್ಟಲೆ ಜನಸಂಖ್ಯೆ ಇದೆ ಅಲ್ಲಿ. ಹಾಂ ಸರ್. ನಮ್ಮಂತ ಶಿಕ್ಷಕರು ಸಾವಿರಾರು ಶಿಕ್ಷಕರಲ್ಲಿ ಇದ್ದಾರ. ಆದ್ರೂ ಅದರಲ್ಲಿ ವಿಶೇಷವಾಗಿ ಗುರುತಿಸಲ್ಪಟ್ಟಿರಪ್ಪ ಅಂತಂದ್ರೆ ವಿ ಆರ್ ವೆರಿ ಪ್ರೌಡ್ ಟು ಯು ಸರ್. ಬಹಳ ನಮ್ಗೆ ಹೆಮ್ಮೆ ಅನಿಸ್ತದೆ. ನಿಲ್ಕಂಠೆ ಅವರೇ, ಹಾ ಸರ್. ಮರಾಠಿ ಮಾತಾಡ್ತೀರಾ ಸರ್ ಮರಾಠಿ ಮಾತಾಡ್ತೀರಾ? ಮರಾಠಿ ಇಲ್ಲ ಸರ್, ಅರ್ಥ ಆಗ್ತಾ ಇದೆ ಹೌದಾ? ನಮ್ಗೆ, ಕಲ್ತಿಲ್ಲ ನೀವು? ಅರ್ಥ ಆಗತ್ತೆ ಬಟ್ ಮಾತಾಡಲ್ಲ ಸರ್. ಯಾಕಂದ್ರೆ ಅಥಣಿಯಲ್ಲಿ ಮರಾಠಿ ಇದೆ. ಇಲ್ಲ ಸರ್, ಅಥಣಿ ಬಾರ್ಡರ್ ನಲ್ಲಿ ಮರಾಠಿ ಇದೆ ಸರ್. ಆದ್ರೂ ಹಿಂಗೆ ಸರ್ ಅರ್ಥ ಆಗ್ತದೆ ಅಷ್ಟೇ, ನಾವು ಮಾತಾಡೋದು. ಓಕೆ 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 ಓಕೆ. ಹಾ ಸರ್. ಸರ್, ತಾವು ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ನಿಲ್ಕಂಠ ಸರ್. ಓಕೆ ಸರ್, ಓಕೆ ನಮಸ್ಕಾರ. ಹೇಳಿ ಸರ್, ತಾವು ಹೇಳ್ತಿದ್ದೀರಿ. ಮುಂದುವರ್ಸೋಣ. ಸರ್, ಸಂಘ ಸಂಸ್ಥೆ ಬಗ್ಗೆ ತಾವು ಮಾತಾಡ್ತಿದ್ರಿ. ಅದೇ ನಮ್ಮ ಮೋಹನ್ ಕುಮಾರ್ ಕದಂಬರಿಂದ ನಾನು ಬೆಳಕಿಗೆ ಬಂದ್ವಿ. ಅಲ್ಲಿ ನಾಟಕಗಳು, ಸಂಭಾಷಣೆ ಬರೀತಿದ್ರು, ಅವರು ಧಾರಾವಾಹಿಗಳಲ್ಲಿ ಬರೀತಿದ್ರು. ಅಲ್ಲಿ ಬರೆಯುವಾಗ ಒಂದು ಮತದಾನ ಪತ್ರಿಕೆಯಲ್ಲಿ ಆವಾಗ ಸುಮಾರು 2010ರಲ್ಲಿ ಆವಾಗ ಪತ್ರಿಕೆಯಲ್ಲಿ 2008 10ರಲ್ಲಿ ಪತ್ರಿಕೆಯಲ್ಲಿ ಮತದಾನ ಪತ್ರಿಕೆಯಲ್ಲಿ ಮಹಡಿಕ್ ಅಂತೇಳಿ ಒಬ್ಬರಿದ್ದರು. ಮಹಡಿಕ್ ಅಂದರೆ ಮತದಾನ ಅಂದರೆ ಮತದಾನದ ಬಗ್ಗೆ ಸಮಾಜಮುಖಿಯಾಗಿ ತಿಳಿ ಹೇಳಬೇಕು. ಮತದಾನ ಅಂದರೆ ಏನು, ನಮ್ಮ ಮತದಾನ ಬೇರೆಯವ್ರಿಗೆ ಮಾರ್ಕೊಳ್ಬಾರ್ದು, ಈ ಥರ ಮತದಾನ ಅಂದರೆ ಏನು, ಮತದಾನದಿಂದ ಏನಾಗುತ್ತೆ ಸಮಾಜದಲ್ಲಿ, ಒಳ್ಳೆ ಆಯ್ಕೆ ಮಾಡಿದರೆ ಮಾಹಿತಿ ಕೊಡೋಕ್ಕೆ. ಅದು ಕೂಡ ನಾನು ಒಂದು ಪತ್ರಿಕೆಯಲ್ಲಿ ನಾನು ಬರೀತಾ ಇದ್ದೆ. ಆವಾಗ ಸಮಾಜಮುಖಿಯಾಗಿ ಬೆಳೆಯೋದಕ್ಕೆ ಒಂದು ಕಾರಣ ಆಯಿತು. ಮೋಹನ್ ಕದಂಬ ಸರ ಅಲ್ಲಿ ಹಲವಾರು ಫ್ರೆಂಡ್ಸ್ ಬರ್ತಾಯಿದ್ರು. ಈ ಥರ ಕೂಡಿ ಸಮಾಜಮುಖಿ ಬೆಳೆಯೋಕ್ಕೆ ಒಂದು ಕಾರಣ ಆಯ್ತು ಸರ್. ಓಕೆ ಓಕೆ. ಸೊ ಸಮಾಜ ಸೇವೆ ಮಾಡಲಿಕ್ಕೆ ಪ್ರೇರಣೆ ನೀವು ಹೇಳಿದರೆ ನಿಮಗೆ ಸ್ವತಃ ಅದು ಶುರುವಾಯಿತು? ಹಾಂ ಸರ್, ಹಾಂ ಸರ್, ನಿಜ ಸರ್, ನಿಜ. ಹಾಂ ಸರ್. ಸೊ ಈಗ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ತಾವು ನಿರ್ವಹಿಸಿದ್ದೀರಾ. ಸೊ ನಮ್ಮ ವೀಕ್ಷಕರಿಗೆ ತಿಳಿಸಿ ಯಾವ ರೀತಿ ತಾವು ಮಾಡಿದಿರಿ? ಅಂದರೆ ಕ್ಯಾಂಪ್ಸ್ ಥರ ಏನಾದರೂ ಮಾಡಿದ್ದೀರಾ? ಕ್ಯಾಂಪ್ ಅಂದರೆ ಈಗ ಬ್ಲಡ್ ಡೊನೇಷನ್, ನಾವು ಐ ಡೊನೇಷನ್ ಕ್ಯಾಂಪ್ ಅಂತ, ಹೆಲ್ತ್ ಕ್ಯಾಂಪ್ ನಾವು ಡಾಕ್ಟರ್ ಶಿವರಾಜ್ ಗೌಡ್ರು ಅಂತ ಇದ್ದಾರೆ, ಶಾಂತಿ ಹಾಸ್ಪಿಟಲ್ ಅಂತಿದೆ, ಮಲ್ಟಿಪ್ಲ್ ಹಾಸ್ಪಿಟಲ್. ಅವ್ರ ಜೊತೆ ಕೂಡಿ ನಾವು ಏನು ಮಾಡ್ತಾಯಿದ್ದೇವೆ ಅಂದರೆ, ಅವರು ಬ್ಲಡ್ ಡೊನೇಟ್ ಆಗಲಿ ಮತ್ತು ವಿವಿಧ ಥರ ಬಡ ರೋಗಿಗಳಿಗೆ ಚೆಕಪ್ ಮಾಡಿ ಅವ್ರಿಗೆ ಅಲ್ಲೇ ಔಷಧಿ ವಿತರಣೆ ಮಾಡೋದು, ಅವ್ರ ಜೊತೆ ಕೈ ಜೋಡಿಸಿ ನಾವು ಮಾಡ್ತಾ ಇದ್ವಿ. ಮತ್ತು ಅದೇ ರೀತಿ ಈಗ ಓಲ್ಡ್ ಏಜ್ ಹೋಮಲ್ಲಿ ಕೂಡ ಅಲ್ಲಿ ನಾವು ಕಾರ್ಯಕ್ರಮ ಮಾಡಿ ಅವ್ರ ಜೊತೆ ಇದ್ದು, ಈಗ ಕೆಲವೊಂದು ಇರ್ತಾರಲ್ಲ ಸರ್ ಓಲ್ಡ್ ಏಜ್ ಹೋಮಲ್ಲಿ ವೃದ್ಧರು ಮನೆಯಿಂದ ಏಜ್ ಪರ್ಸನ್ನು, ಆ ಥರ ಅಲ್ಲಿನೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಸರ್. ಸರ್, ಈಗ ಕನ್ನಡ ನಾಡು, ನುಡಿ, ಜಲ, ನೆಲ ಬಂದಾಗ ಹಲವಾರು ಹೋರಾಟದಲ್ಲಿ ತಾವು ಭಾಗವಹಿಸಿದ್ದೀರಿ. ಹಾಂ ಸರ್, ಅದು ಕನ್ನಡ ಅಂದರೆ ನಮ್ಮ ಶಾಲೆ ಬರೋದು ಚಿಕ್ಕಪೇಟೆಯಲ್ಲಿ. ಓಕೆ. ಚಿಕ್ಕಪೇಟೆ ಅಂದರೆ ಅಲ್ಲಿ ಒಂದು ಏನಾಗಿತ್ತಪ್ಪ ಅಂದರೆ ಅದು ಮಿನಿ ಭಾರತ. ಮಿನಿ ಭಾರತ. ಅಲ್ಲಿ ತೆಲುಗು, ತಮಿಳು, ಮರಾಠಿ, ಹಿಂದಿ, ಗುಜರಾತಿ ಮತ್ತು ನೇಪಾಳಿ, ಬೆಂಗಾಲಿ, ನೇಪಾಳಿದವ್ರು ಇದ್ದಾರೆ, ಬೆಂಗಾಲಿದವ್ರು ಇದ್ದಾರೆ, ವಿವಿಧ ಭಾಷೆ ಸ್ಟೂಡೆಂಟ್ ಅಲ್ಲಿ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೆ ನನಗೆ ಕನ್ನಡ ಕಲಿಸೋದಕ್ಕೊಂದು ಅವಕಾಶ ಕೊಟ್ಟರು. ಹಾಗೂ ಮತ್ತು ಈ ಕೆಲವೊಂದು ಜನರಿಗೆ ಕನ್ನಡ ಕಲಿಸುವ ಒಂದು ಅವಕಾಶ ಸಿಕ್ತು 3 ತಿಂಗಳು. ಅಲ್ಲಿ ಕಲಿಸುವಾಗ ವಿದ್ಯಾರ್ಥಿಗಳಿಗೆ ಕನ್ನಡದ ಪಾಠ ಮಾಡುವಾಗ ನನಗೆ ಕನ್ನಡ ಸಾಹಿತ್ಯಗಳ ಬಗ್ಗೆ ಅಭಿರುಚಿ ಬೆಳೀತು. ಹೀಗಾಗಿ ನಾನು ಕನ್ನಡ. ನಮಸ್ಕಾರ, ಯಾರು ಮಾತಾಡೋದು? ಸರ್ ನಮಸ್ತೆ, ನಾನು ರೇಖಾ ಅಂತ. ನಮಸ್ಕಾರ ರೇಖಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ ಮೇಡಮ್.
ಡಾಕ್ಟರ್ ಮಲ್ಕಪ್ಪ ಅವ್ರ ಹತ್ರ ಮಾತಾಡೋಣ ಅಂತ ಕಾಲ್ ಖಂಡಿತ ಮಾಡಿದೆ. ಮಾತಾಡಿ ಮೇಡಮ್. ನಮಸ್ಕಾರ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್, ನಾನ್ ರೇಖಾ ಅಂತ ಹಾಂ ಮೇಡಮ್. ಪದ್ಮನಾಭ ನಗರದಿಂದ. ನೀವು ಲೈವ್ ಅಲ್ಲಿ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಹಾಂ ಮೇಡಮ್, ನಮಸ್ಕಾರ ಮೇಡಮ್. ತಾವು ಸುಬ್ಬು ಅವರು? ಸುಬ್ಬು ಅವ್ರ ವೈಫ್. ಹಾಂ, ಗೊತ್ತಾಯ್ತು ಮೇಡಮ್. ನಾವು ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಲ್ಲಿ ತಾವು ಕೂಡ ಇದ್ರಿ. ತಾವು ಕೂಡ ಸರ್ ನಿಮ್ಮಂತವ್ರ ಹತ್ರ ಮಾತಾಡಕ್ಕೆ ನಮಗ್ ಖುಷಿ ಆಗದೆ. ಯಾಕಂದ್ರೆ ವೆರಿ ಕೈಂಡ್ ಆಫ್ ಅ ಪರ್ಸನ್, ತುಂಬಾ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್ ಸರ್ ನೀವು. ಎಲ್ಲ ತಮ್ಮ ಪ್ರೀತಿ ಮೇಡಮ್. ಯಾಕಂದ್ರೆ ನಿಮ್ಮ ಒಂದು ಇದ್ರಲ್ಲಿ ಯಾರ್ಯಾರು ಹೆಂಗೆಂಗೋ ಮೆರಿಬಹುದು, ಆದ್ರೆ ನೀವು ಅದೇನು ಲೆಕ್ಕಿಸದೆ ಒಂದು ಸಾಧಾರಣ ಜೀವನ ಮಾಡ್ತಾ ಇದ್ದೀರಲ್ಲ ಸರ್, ಅದಕ್ಕೆ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನೋಡಿ, ಮರ ಎಷ್ಟು ದೊಡ್ಡ ಬೆಳೆದ್ರು ಕೂಡ ಎಷ್ಟು ಅದ್ರ ಬಗ್ಗೆ ಬಾಗಿನೇ ಇರುತ್ತೆ. ಹೌದು ಸರ್, ಅವ್ರಿಗಿರೋ ಒಂದು ಚಾಪು, ಅವ್ರಿಗಿರೋ ಒಂದು ಇದ್ರಲ್ಲಿ ಅವ್ರು ಹೆಂಗಿರ್ಬೋದಾಗಿತ್ತು. ಹೌದು, ನಿಜ. ಸಾಧಾರಣ ಮನುಷ್ಯನಂತೆ ಒಂದು ಸಾಧಾರಣ ಯಾವಾಗಾದ್ರೂ ಮಾತಾಡಿಸ್ಲಿ, ಹಸನ್ಮುಖಿ. ಹೌದು, ಆಲ್ವೇಸ್ ಹಸನ್ಮುಖಿ, ಯಾವ್ದ್ರಲ್ಲಾದ್ರೂ ಮಾತಾಡಿಸ್ಲಿ, ಹೆಂಗಾದ್ರೂ ಮಾತಾಡಿಸ್ಲಿ, ನಗುತ್ತಲೇನೆ ಉತ್ತರ ಕೊಡ್ತಾರೆ. ಅದು ಈ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ, ತುಂಬಾ ರೇರು. ಎಸ್. ಮತ್ತೆ ಅವರು ಅಲ್ಲ, ಈ ಒಂದು ಮೇಡಮ್, ಈ ಒಂದು ಸ್ಥಾನಕ್ಕೆ ಅವ್ರು ಕೂತ್ಕೋಬೇಕಂದ್ರೆ ಅದಕ್ಕೆ ನಿಮ್ಮ ಯಜಮಾನ್ರು ಕಾರಣ, ನಿಮ್ಮ ಯಜಮಾನ್ರ ಸಹಕಾರ. ಅವರ ಸಾಧನೆನೇ ಅಲ್ಲಿ ಕೂರ್ಸಿರೋದು. ಇಲ್ಲ, ಅವರ ಸಹಕಾರ ಕೂಡ ಇದೆ. ಸುಬ್ಬು ಅವರು ಕೂಡ ನಮಗೆ ಸಹಕಾರ ಜೊತೆಗೆ ಸಾಧನೆ ಇದ್ರೇನೆ ಮನುಷ್ಯ ಅಲ್ಲಿ ಕೂರಕ್ ಸಾಧ್ಯ. ಖಂಡಿತ ಎರಡು ಮಾತಿಲ್ಲ. ಮತ್ತೆ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಅದಕ್ಕೆ ಇಲ್ಲ, ಅವಾಗ್ಲಿಂದ ಕೊಡಿ ಫೋನು ಹೌದಾ? ಓಕೆ. ಇಲ್ಲ, ತಾವು ಕರೆ ಮಾಡಿದಕ್ಕೆ ಬಹಳ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಸಹೋದರಿಯಾಗಿ ನಮ್ಗೆ ಆಶೀರ್ವಾದ. ನಿಜವಾಗ್ಲೂ ಇವ್ರು ಯಾವಾಗ್ಲೂ ನಮ್ಮ ಕಾರ್ಯಕ್ರಮ ಜೊತೆ, ಯಾವಾಗ್ಲೂ ಈಗಲೂ ಮುಂದೆ ಎಂದೆಂದಿಗೂ ನಿಮ್ಮ ಜೊತೆ ಸರ್. ನಿಜ ಮೇಡಮ್. ಸದಾ ನೀವು ನಮ್ಮ ಜೊತೆ ಇರ್ತೀರಾ. ಅದಕ್ಕೆಲ್ಲ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ. ಸೂಪರ್. ನೋಡಿ, ಈ ರೀತಿಯ ಹಾರೈಕೆ ಸಿಕ್ಕರೆ ನಮಗೆ ಇನ್ನಷ್ಟು ಮಾಡ್ಬೇಕನ್ನೋ ಒಂದು ಹಂಬಲ ಮತ್ತೆ ಉತ್ಸಾಹ ನಮಗೆ ಇನ್ನೂ ಬೆಳೀತದೆ ಸರ್. ಅಲ್ವಾ? ಸರ್, ಈಗ ಅದೇ ಹೋರಾಟ ಮಾಡಲು ತಾವು ಯಾವಾಗಿಂದ ಪ್ರಾರಂಭ ಶುರು ಆಯ್ತಿದ್ದು? ಸುಮಾರು ಒಂದು 10-15 ವರ್ಷದಿಂದ ಮೇಡಮ್. ಅವಾಗಿಂದ ಪ್ರೇರಣೆ ಸಿಕ್ತು. ಆಮೇಲೆ ನಮಗೆ ಈ ಸಮಾಜಮುಖಿಯಾಗಿ ಬೆಳೆಯುವಾಗ ಹಲವಾರು ರೀತಿಯ ಸ್ನೇಹಿತರು ಮೀಟ್ ಆಗ್ತಾರೆ. ಸ್ನೇಹಿತರು ಮೀಟ್ ಆದಾಗ ಅಲ್ಲಿ ಬೇರೆ ಬೇರೆ ಸಂಘಗಳ ಸಂಸ್ಥೆಗಳು ಇರ್ತವೆ. ಅವಾಗಂತಾರೆ, ನೀನು ಅಲ್ಲಿ ಕೆಲಸ ಮಾಡೋದಕ್ಕಿಂತ ನಮ್ಮ ಸಂಘದಲ್ಲಿ, ನಮ್ಮ ಸಂಘಟನೆಯಲ್ಲಿ ಗುರುತಿಸೋದ್ರಿಂದ ನಮಗೂ ಸ್ವಲ್ಪ ಇದಾಗುತ್ತೆ, ತನಗೂ ಹೆಲ್ಪ್ ಆಗುತ್ತೆ ಅಂತೇಳಿ ನನಗೆ ಹಲವಾರು ಆಫರ್ ಕೊಟ್ಟರು. ಅಂದರೆ ತಮ್ಮ ಸಂಘಟನೆಯಲ್ಲಿ ಬರಮಾಡಿಕೊಂಡ್ರು. ಹೀಗಾಗಿ ರಕ್ಷಣಾ ವೇದಿಕೆ, ಶಿವರಾಮೇಗೌಡರ ಸಂಘಟನೆ ಆಗಲಿ, ಮತ್ತು ನಮ್ಮ ನರಸಿಂಹ ಅವ್ರ ಪ್ರಸಾದ್ ಸರ್ ಅವರ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಆಗಲಿ, ಈ ಥರ ಕನ್ನಡ ಪರ ಹೋರಾಟಕ್ಕಾಗಲಿ, ಮತ್ತು ಮಕ್ಕಳ ಸೇವೆ ಮಾಡೋದಕ್ಕಾಗಿ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತಲ್ಲಿ ನಮ್ಮ ಅಶೋಕ್ ಅಣ್ಣ ಅಂತ ಅದಾರ. ಅವರು ಈ ಸಾಲು ಮರದ ಅಶೋಕ್ ಅಂತ ಅವರ ಸಾಧನೆಯನ್ನು ನೋಡಿ, ಅಂದರೆ ಈಗ ಯಾವ ರೀತಿ ಅಶೋಕ್ ಆ ಥರ, ಅಂದರೆ ಅವರು ಕೂಡ ಪ್ರತಿ ವರ್ಷ ಸಾವಿರಾರು ಮರಗಳನ್ನು ದಾನ ಕೊಡ್ತಾರೆ, ಮಾಡ್ತಾರೆ. ಹೀಗಾಗಿ ಚನ್ನರಾಯಪಟ್ಟಣ ಶುದ್ಧವಾದ ಗಾಳಿ, ನಮ್ಮ ಭಾರತದಲ್ಲಿ ಶುದ್ಧವಾದ ಗಾಳಿ ಎಲ್ಲಿ ಸಿಗುತ್ತಪ್ಪ ಅಂದರೆ ಚನ್ನರಾಯಪಟ್ಟಣ. ಈ ಥರ ಅಂದರೆ ಅವರು ಒಂದೇ ಅಂದರೆ ಪರಿಸರಕ್ಕೆ ಅಷ್ಟೇ ಅಲ್ಲ, ಪರಿಸರ ಪ್ರೇಮಿ, ಮಕ್ಕಳ ಪ್ರೇಮಿ. ಮತ್ತು ಆ ಊರಲ್ಲಿ ನಾನು ಒಂದು ದಿವ್ಸ ಹೋದಾಗ ಈ ಗಣಪತಿ ಕೂಡಿಸ್ತಾರೆ ಸರ್, 45 ದಿನ ಇವರ ಅಧ್ಯಕ್ಷತೆಯಲ್ಲಿ. 45 ಡೇಸ್ ಕುಂದಿರ್ತಾರೆ. ಮತ್ತು ಈ 45 ದಿನ ಕೂಡ ಎಲ್ಲರಿಗೂ ಪ್ರಸಾದ ರೂಪ, ಯಾರೇ ಬರಲಿ ಪೂರ ಊರು ಅಲ್ಲಿ ಪ್ರಸಾದನ ಸಿಗಿಸ್ತದೆ. 45 ದಿನ ಸರ್ ಈ ಥರ. ಮತ್ತು ಹಲವಾರು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ ಅವರು. ಈ ಥರ ಮಕ್ಕಳ ಸಾಹಿತ್ಯ ಪರಿಷತ್ತಿಂದ ಆಗಲಿ, ಈ ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ, ಕರ್ನಾಟಕ ಸೀಮಾಪಡೆ ಆಗಲಿ, ಮತ್ತು ಈ ಥರ ಭಾರತ ಮಾತಾ ಅಭಿನಂದನ ಸಂಘಟನೆ ಅಂತ ಇದೆ ಹರಿಯಾಣ, ಇವರು ಮಾಡಿರೋ ಕೆಲಸಗಳನ್ನು ನೋಡಿ ನನಗೂ ಪ್ರೇರಣೆ ಸಿಕ್ತು. ಇವ್ರ ಆಶೀರ್ವಾದದಿಂದ ನಾನು ಕೂಡ ಬೆಳಿಬೇಕು, ಸಮಾಜಮುಖಿಯಾಗಿ ಬರಬೇಕು, ಉತ್ಸಾಹ ಬಂತು ಸರ್. ಸೂಪರ್ ಸರ್, ಅವ್ರ ಕೆಲಸದಿಂದ ನಮ್ಗೆ ಪ್ರೇರಣೆ ಸಿಕ್ತು, ಹಾಗೆ ಮುಂದೆ ಸಾಗಿದೆ ಸರ್. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಇದರಲ್ಲಿ ತಾವು
ಕಾರ್ಯವೈಖರಿಯಾಗಿ ತಾವು ಬೆಳೆಸ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಹಾಂ ಸರ್, ನಾನು ಮಕ್ಕಳ ಸಾಹಿತ್ಯ ಪರಿಷತ್ತಲ್ಲಿ ನನಗೆ ಅಂದರೆ ಇದೇ ಥರ ಸಮಾಜಮುಖಿ ಕೆಲಸ ಮಾಡುವಾಗ ನನಗೊಬ್ಬರು ಆಫರ್ ಕೊಟ್ಟರು, ನಮ್ಮ ವೆಂಕಟೇಶ್ ಅಂತ ನಮ್ಮ ಬಡಿಗೆರು. ನೀನು ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಬಂದುಬಿಡು ಅಂತಂದು ನಾನು ಆಯ್ತಪ್ಪ, ನಾನು ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಬರ್ತೀನಿ ಅಂದ. ನನಗೆ ಗಾಂಧಿನಗರ ಅಧ್ಯಕ್ಷ ಕೊಟ್ಟರು ಬೆಂಗಳೂರು. ಗಾಂಧಿನಗರದಲ್ಲಿ ಅಧ್ಯಕ್ಷ ಮಾಡುವಾಗ ನನಗೆ ಸಮಾಜ ಅಂದರೆ ನಾನು ಹೇಳಿದ್ರಲ್ಲ ಅಶೋಕಣ್ಣ ಅಂತ, ಅವರು ಅಂದರೆ ನಮ್ಗೆ ಹೆಂಗೆ ಅಂತಂದರೆ ಒಂದು ಈ ರಾಜ್ಯ ಮಟ್ಟದಲ್ಲಿ ಏನು ಇದಾರಲ್ಲ, ಅಶೋಕಣ್ಣ ಆಗಲಿ ಸಿದ್ದೇಶಣ್ಣ ಆಗಲಿ, ಅವ್ರ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಂತ ಅಲ್ಲ, ನನ್ನ ಸಹೋದರರು ದೊಡ್ಡ ವ್ಯಕ್ತಿಗಳು, ಅವರು ನನಗೆ ಅಣ್ಣ ಅಂತಾರೆ, ನಾವು ಅವ್ರಿಗೆ ಅಣ್ಣ ಅಂತೀವಿ. ಹಿಂಗಾಗಿ ಬೆಳಗ್ಗೆ ಆ ಬಾಂಡಲ್ಲಿ ಬೆಳೀತು. ನಾನು ಈ ಗಾಂಧಿನಗರಲ್ಲಿ ಅಧ್ಯಕ್ಷ ಮಾಡುವಾಗ ನನಗೆ ಅವರು ಬೇರೆ ಬೇರೆ ರಾಜ್ಯದಲ್ಲಿ ಅಧ್ಯಕ್ಷ ಮಾಡ್ತೀಯ ಅಂತ ಕೇಳಿದಾಗ, ನನ್ನ ಪುಣೆಯಲ್ಲಿ ಬಾಂಬೆಯಲ್ಲಿ ನನ್ನ ಸಂಪರ್ಕ ಇದ್ದಾಗ ಪುಣೆಯಲ್ಲಿ ಕೂಡ ಒಂದು ನಮ್ಮವರು ಅಂತ ಬಳಗ ಇದೆ, ಅಲ್ಲಿ ನಮ್ಮವರು ಅಂತ ಅಲ್ಲಿ ಬಸವರಾಜ್ ಹಿರೇಮಠ ಅವರು ಇದ್ದಾರೆ. ಅವರ ಅಲ್ಲಿ ನಮ್ಮವರು ಅಂತೇಳಿ ಸುಮಾರು ವಿಶ್ವವಿದ್ಯಾಲಯ ಅಂತ ಕನ್ನಡಿಗರು ಟೀಮಲ್ಲಿದ್ದಾರೆ. ಅದು ಪುಣೆಯಲ್ಲಿ ಸುಮಾರು ಒಂದು ಪ್ರೋಗ್ರಾಮ್ ಆದರೆ 1000 ಜನ ಕೂಡ್ತಾರೆ ಸರ್. ಅದು ಬಿಜಾಪುರ ಡಿಸ್ಟಿಕ್ಕು ಮತ್ತು ಈ ಧಾರವಾಡ, ಹುಬ್ಬಳ್ಳಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದವರು. ಅಲ್ಲಿ ಹೋದಾಗ ನಾನು ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಂದರೆ ಮಕ್ಕಳ ಸಾಹಿತಿ ಅಲ್ಲಿ ಅವ್ರನ್ನ ಅಧ್ಯಕ್ಷ ಆಯ್ಕೆ ಮಾಡಿದಾಗ ನಮ್ಮನ್ನು ಕರೆದ್ರು, ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಅಲ್ಲಿ ಹೋದಾಗ ಅಲ್ಲಿ ನೋಡಿದ್ವಿ, ಅಣ್ಣವರು ನಾವು ಫ್ಲೈಟಲ್ಲಿ ಹೋದ್ವಿ, ಒಂದು 5-6 ಜನ, ಸಿದ್ದೇಶಣ್ಣ, ಅಶೋಕಣ್ಣ ಮತ್ತು ಮಹಾದೇವಣ್ಣ ಅಂತೇಳಿ ಒಂದು 5 ಜನ ಕೂಡಿ ಹೋದಾಗ ಅಲ್ಲಿ ಬಾಂಡ್ ಬೆಳೀತು. ಅವರ ಆಶೀರ್ವಾದ ಬೆಳೆದಾಗ ಕನ್ನಡ ಈ ಮಕ್ಕಳ ಬಾಂಡಿಂಗ್ ಬೆಳೀತು ಅಲ್ಲಿ. ಮತ್ತು ಅಲ್ಲಿನೂ ನೋಡಿದ್ವಿ, ಈ ಥರ ಹೊರ ರಾಜ್ಯದಲ್ಲಿ ಮಕ್ಕಳನ್ನು ಈ ಥರ ಬೆಳೆಸ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಇವರು ಬೆಳೆಸ್ತಾ ಇದ್ದಾರೆ, ನಮ್ಮದೊಂದು ಅಳಿಲ್ ಸೇವೆ ಇರಬೇಕಂತೇಳಿ ನಾನು ಕೂಡ ಈ ಮಕ್ಕಳ ಸಾಹಿತ್ಯ ಪರಿಷತ್ತಲ್ಲಿ ನಂದು ಕೂಡ ಒಂದು ಕಾರ್ಯವೈಖರಿಯನ್ನು ಬೆಳೆಸ್ಕೊಂಡೆ ಸರ್. ರವಿ ನಾಯ್ಕ್ ಅವರು ಕಮೆಂಟ್ ಮಾಡಿದ್ದಾರೆ, ಪ್ರಿಯ ಮಿತ್ರ बहुत बधाई, बहुत बधाई, हार्दिक बधाई आपको और श्री बालू वर्धन सर जी को और उनके चैनल को। थैंक यू, बहुत बहुत शुक्रिया सर, आपने कमेंट किया और आपने फ़ोन करके बात भी किया, बहुत बहुत शुक्रिया. ಹನಿರಾಮ್ ನೇಕಾರ್ ಅವರು ಮೆಸೇಜ್ ಮಾಡಿದ್ದಾರೆ, ವರ್ಧನ್ ಬಾಲು ಸರ್ ಮಿಮಿಕ್ರಿ ಗೋಪಿ ಅವರ ಜೊತೆ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತ ಮಿಮಿಕ್ರಿ ಗೋಪಿ ಅವ್ರದ್ದು ಮಾಡ್ತೀನಿ. ಅವರು ಸಹ ನನಗೆ ಇನ್ನೂ ಡೇಟ್ ಕೊಟ್ಟಿಲ್ಲ, ಡೇಟ್ಗೋಸ್ಕರ ನಾನು ಪರದಾಡ್ತಿದ್ದೀನಿ. ಅವ್ರದ್ದೊಂದು ಡೇಟ್ ಸಿಕ್ತಂದರೆ ಖಂಡಿತ, ಯಾಕಂದರೆ ಎಂಥ ಅದ್ಭುತ ಮಿಮಿಕ್ರಿ ಮಾಡ್ತಾರಂದರೆ ಅಷ್ಟು ಅದ್ಭುತ ಮಿಮಿಕ್ರಿ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತಾವು ಕರೆ ಮಾಡೋದಕ್ಕೆ, ಕಮೆಂಟ್ ಮಾಡೋದಕ್ಕೆ ಧನ್ಯವಾದಗಳು. ಮಲ್ಕಪ್ಪ ಸರ್, ದಯವಿಟ್ಟು ಆರ್ಕೆಸ್ಟ್ರಾ ಕಲಾವಿದರಿಗೆ ಸಹಾಯ ಮಾಡಿ, ತುಂಬ ಜನ ಬಡವರಿದ್ದಾರೆ ಅಂತ. ಎಸ್, ಮಾಡೋಣ ಸರ್. ಹೌದೌದು, ಯಾಕಂದರೆ ನಾವು ಕಲಾವಿದರು ಭಾಳ ನಮ್ಮ ಜೀವನ ಗೊತ್ತು ನಿಮಗೆ. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡೋದು? ರವಿ ಅಂತ. ಯಾರು? ರವಿ ಅಂತ ಮಾತಾಡ್ತಾ ಇದ್ದೀನಿ. ರವಿ ಅವರು ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನು ಇಲ್ಲಿ ಬನಶಂಕರಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಎಸ್, ರವಿ ಅವರೇ, ತಮಗೆ ಸ್ವಾಗತ ಬಯಸ್ತೀನಿ ನಮ್ಮ SVP ಆಫೀಷಿಯಲ್ ಚಾನಲ್ ಮುಖಾಂತರ. ನಿಮ್ ಚಾನಲ್ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯಿಂದ ಮಾತಾಡ್ತಾ ಇರೋದು, ಕಾರ್ಯದರ್ಶಿ. ಓ, ಸೂಪರ್ ಸರ್, ಸೂಪರ್. ಮಲ್ಕಪ್ಪ ಸರ್. ನಮಸ್ಕಾರ ಸರ್, ಹೇಳಿ ಸರ್. ರವಿ ಸರ್ ಹೇಳಿ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀವಿ ಸರ್. ಮತ್ತೆ ಸರ್ ಸಮಾಚಾರ ಸರ್? ಹೇಳ್ಬೇಕು ಸರ್. ನಿಮ್ಮ ಕೂತಿದ್ದು ತುಂಬಾ ಖುಷಿ ಆಯ್ತ್ರಿ ಸರ್. ಸರ್, ಎಲ್ಲ ತಮ್ಮ ಆಶೀರ್ವಾದ ಸರ್. ನಮ್ಮ ಆಶೀರ್ವಾದ ಏನೈತ್ರಿ ಸರ್, ನೀವು ತುಂಬಾ ದೊಡ್ಡ ವ್ಯಕ್ತಿಗಳು ಸರ್. ಟ್ಯೂನ್ ಇಷ್ಟ ಆಯ್ತು ನಮಗೆ. ನಮ್ಮ ಉತ್ತರ ಕರ್ನಾಟಕದ ಟ್ಯೂನ್ ಬಹಳ ಇಷ್ಟ ಆಯ್ತು ಸರ್. ಧನ್ಯವಾದ ಸರ್. ಸೂಪರ್ ಸರ್. ನೀವು ಅಲ್ಲಿ ಕೂತಿದ್ದು ನಮ್ಗೆ ತುಂಬಾ ಬಹಳ ಖುಷಿ ಆಯ್ತ್ರಿ ಸರ್. ಇದೇ ಪ್ರೀತಿ ಮುಂದುವರಿಲಿ ಸರ್. ಎಸ್, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಒಟ್ಟಿಗೆ ಭೇಟಿ ಮಾಡಿದ್ವಿ ಸರ್. ನೆನಪಿಗೆ ಸರ್, ಅದೇ ಯಾರ್ದು ನಮ್ಮ ಶ್ರೀಧರ್ ಅವ್ರ ಬರ್ತಡೆಗೆ ಹೋಗಿದ್ದಾರೆ ಸರ್. ಹೋಗಿದ್ದೇವೆ ಸರ್. ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತ ವ್ಯಕ್ತಿಗಳಂತ ಜಾಗದಲ್ಲಿ ಕೂತ್ಕೊಂಡು ನಮ್ಮ ವರ್ಧನ್ ಬಾಲು ಸರ್ ಆತರ ಕಾರ್ಯಕ್ರಮ ಮಾಡ್ಕೊಟ್ಟು ತುಂಬಾ ಖುಷಿ ಆಯ್ತ್ರಿ ಸರ್. ಇರ್ಲಿ ಸರ್, ಇದೇ ತರ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರಿ ಸರ್. ಎಸ್ ಸರ್. ನಾಳೆ ನಮ್ದು ಕರ್ನಾಟಕ ಬಂದ್ಗೆ ನಮ್ದು ಒಂದು ಬೆಂಬಲ ಇದೆ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯಿಂದ ನಮ್ದು ಒಂದು ಬೆಂಬಲ ಇದೆ ಸರ್. ನಮ್ಮ ಚಾನೆಲ್ ಕಡೆಯಿಂದ ಬೆಂಬಲ ಇದೆ. ಸರ್, ತಪ್ಪದೆ ಎಲ್ಲರೂ ಕರ್ನಾಟಕ ಬಂದ್ಗೆ ಸಹಕರಿಸಬೇಕು ಸರ್. ಎಸ್,
ಬೆಳಗ್ಗೆ ನಾಳೆ ಬೆಳಗ್ಗೆಯಿಂದ ಹಾಲ್ ಬಂದ್, ಪೇಪರ್ ಬಂದ್, ಎಲ್ಲ ಬಂದ್. ಎಲ್ಲ ಬಂದು ನಾವ್ ಹೇಳೋದ್ ಹೆಂಗ್ ಗೊತ್ತಾ ಸರ್, ಯಾರ್ಯಾರಿಗೆ ಏನೇನ್ ಸಿಗ್ಬೇಕು ಅದು ಸಿಗ್ಲೇಬೇಕು ಸರ್. ಸಿಗ್ಬೇಕು ಯಾಕಂದ್ರೆ ನಾವೊಬ್ರು ತೊಂದ್ರೆ ಮಾಡ್ಬಾರ್ದ್ರಿ ಸರ್. ಮತ್ತೊಬ್ರಿಗೆ ತೊಂದರೆ ಕೊಟ್ಟು ನಾವು ಸಹಕಾರ ಕೊಡ್ಬೇಕು, ಆದ್ರೆ ತೊಂದ್ರೆ ಮಾಡಿ ಮಜಾ ತಗೊಂಡ್ಬಾರ್ದು ಸರ್. ಹೌದು. ಯಾಕಂದ್ರೆ ನಾಳೆ ಏನೇ ಒಂದು ತೊಂದ್ರೆ ಆದ್ರೂ ಸರ್ ಅದು ನಮ್ಗೆ ನಮ್ ತಲೆ ಮೇಲೆ ಬರ್ತದೆ ಸರ್. ಖಂಡಿತ ಹೌದು. ನಮ್ಗೆ ಆಗ್ತದೆ ಸರ್ ಟ್ಯಾಕ್ಸ್. ಹೌದು. ಬೇರೆಯವ್ರಿಗೆ ಹಾಕಲ್ರಿ ಸರ್ ಅವ್ರು ಟ್ಯಾಕ್ಸ್, ಎಲ್ಲಾ ಟ್ಯಾಕ್ಸ್ ನಮ್ಗೆ ಹಾಕ್ತಾರೆ ಸರ್. ಹೌದು ಸರ್ ಈಗ ಬಂದಂತ ಬರ್ತದೆ ಸರ್. ನೀವು ಸದಾ ನಮ್ಮ ಸಂಘಟನೆಯಲ್ಲಿ ಹೀಗೆ ಇರ್ಬೇಕ್ರಿ ಸರ್. ನಿಜ ಸರ್ ಈಗ ಬಂದಂತ ಮಾಡ್ತಿದ್ದೀರಾ ರವಿ ಅವರೇ? ಪ್ರೈವೇಟ್ ಕೆಲಸ ಮಾಡೋರು ಅವ್ರಿಗೂ ಬಂದ್ ಮಾಡಿದ್ರ ಅಥವಾ ಅವ್ರು ಹೋಗ್ತಾರ? ಅಂದ್ರೆ ಖಾಸಗಿ ಇಲ್ಲ ಇರುತ್ತೆ ಸರ್. ಅಂದರೆ ಬಂದಂದ್ರೆ ಆ ಥರ ಏನು ಇರೋಂಗಿಲ್ಲ, ಕಂಪ್ಲೀಟ್ ಏನು ಬಂದಿಲ್ಲ. ಆದರೆ ಸಪೋರ್ಟ್ ನಮಗೆ ಒಂದು ಈ ಹೋರಾಟಕ್ಕೆ ಬೆಂಬಲ ಇದ್ದೇ ಇರುತ್ತೆ. ಹೀಗಾಗಿ ಹೇಳಿ ರವಿ ಸರ್. ಏನಾಗುತ್ತೆ ಅಂದ್ರೆ ಸರ್, ಎಲ್ಲರೂ ಬೆಂಬಲ ಕೊಟ್ರೆ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ಆಗುತ್ತೆ ಸರ್. ಬಟ್ ನಮ್ಮಲ್ಲಿ ಏನಾಗುತ್ತೆ, ಒಬ್ರು ಬಂದು ಕೊಟ್ರೆ ಇನ್ನೊಬ್ರು ಬಂದ್ ಕರೆಗೆ ಬೆಂಬಲ ಕೊಡಲ್ರಿ ಸರ್. ಎಲ್ಲರೂ ಒಗ್ಗಟ್ಟಾಗಿ ಕರೆ ಕೊಟ್ರೆ ಏನಾಗುತ್ತೆ, ಅವ್ರಿಗೂ ಒಂದ್ ಭಯ ಅನ್ನೋದು ಬರ್ತದ್ರಿ ಸರ್. ಎಲ್ರು ಕೊಡಲ್ಲ, ಖಂಡಿತ. ಎಲ್ಲರೂ ಒಗ್ಗಟ್ಟಾದ್ರೇನೆ ಸರ್, ಎಲ್ಲ ಇನ್ನೊಬ್ರಿಗೆ ಒಂದ್ ಪಾಠ ಆಗತ್ತೆ ಸರ್. ಅದ ನಮ್ಮಲ್ಲಿ ಯಾರು ಒಗ್ಗಟ್ಟಿಲ್ಲ, ಅದೇ ನಮ್ ಸಮಸ್ಯೆ ಆಯ್ತದ್ರಿ ಸರ್. ನಿಜ ಸರ್. ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆಯಿಂದಾನೇ ನಮ್ಗೆ ಎಲ್ಲಾ ರೀತಿನೂ ತೊಂದರೆ ಆಗ್ತದ್ರಿ ಸರ್. ಹೌದು ಸರ್. ಏನ್ ಮಾಡ್ತೀರಿ ಸರ್? ನೀವು ಬಂದ್ರೆ ನಾನ್ ಬರಲ್ಲ, ನಾನ್ ಬಂದ್ರೆ ನೀವು ಬರಲ್ರಿ ಸರ್. ನಾವು ನೀವೆಲ್ಲ ಒಗ್ಗಟ್ಟಾಗಿ ನಿಂತ್ರೆ ಸರ ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ರಿ. ಕರ್ನಾಟಕದಲ್ಲಿ ಒಗ್ಗಟ್ಟಾಗಿ ಕೆಲಸ ರವಿ ಸರ್ ಮುಂದ್ಗಡೆ ಇದ್ರೆ ಎಲ್ಲ ಹಿಂದ್ಗಡೆ ನಾವ್ ಇದ್ದೇ ಇರ್ತೀವಿ ಸರ್. ನಾವು ಇರ್ತೇವೆ ನಿಮ್ಮ ಸರ್. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಬಹಳ ವಿಭಿನ್ನವಾಗಿ ಮಾತಾಡ್ತಾರೆ ಅಲ್ವಾ? ಸೊ ಹನಿರಾಮ್ ಅವರು ಕಮೆಂಟ್ ಮಾಡಿದ್ದಾರೆ, ಮಲ್ಕಪ್ಪ ಸರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಸಾಂಗ್ ಹಾಡಿ ಸರ್, ದಯವಿಟ್ಟು ವರ್ಧನ್ ಬಾಲು ಸರ್ ಅಂತ ಹೇಳ್ತಿದ್ದಾರೆ. ಖಂಡಿತ ರಾಜ್ಕುಮಾರ್ ಸರ್ ಹಾಡಂದ್ರೆ ಯಾವ್ದಂತ ನೀವು ಹೇಳಿದ್ರೆ ಖಂಡಿತ ನಾವು ಹಾಡ್ಬೋದಾಗಿತ್ತು. ಬಟ್ ಅವರಿಗೂ ಸಹ ಮಲ್ಕಪ್ಪ ಸರ್ಗೂ ಸಹ ಹಾಡು ಕಲಿಬೇಕಂತ ಅವ್ರಿಗೆ ಏನೋ ಒಂದು ಆಸೆ ಹುಟ್ಟಿದೆ, ಅವ್ರಿಗೆ ಇದೆ, ಮೊದಲಿಂದ ಇದೆ. ಸೊ ಅವರು ಸಹ ರೆಗ್ಯುಲರ್ ಆಗಿ ಅವರು ಒಂದು ವಾರಕ್ಕೆ ಒಂದಿನ ಅಂತ ಕ್ಲಾಸ್ ಅಂತ ಅವ್ರು ಅಟೆಂಡ್ ಆಗ್ತಾರೆ ಅಂತ ನಾನು ದಿನಗಳಲ್ಲಿ ನಾನು ಕೂಡ, ಯಾಕಂದ್ರೆ ಆಸೆ ಇರುತ್ತೆ ಹಾಡ್ಬೇಕಂತ. ಅದು ಹಾಡಿನಲ್ಲಿ ನಮ್ಮ ದುಃಖಗಳನ್ನು ಮರಿಬಹುದು, ಮತ್ತೆ ಸಂಘಟನೆ ಇನ್ನೂ ಜಾಸ್ತಿ ಆಗುತ್ತೆ. ತಮ್ಮ ಸ್ನೇಹ ಭಾವನೂ ಬೆಳೀತದೆ, ಸ್ನೇಹಶೀಲ ಬೆಳೀತದೆ, ಹಾಗೂ ತಮ್ಮ ಆತ್ಮೀಯತೆ ಬೆಳೀತದೆ. ಹೀಗಾಗಿ ನಾವು ಕೂಡ ನಿಜ ಸರ್. ಸಹಿ ಸರ್, ನಿಜ ಸಹಿ ಅಲ್ವಾ? ಸೊ ಒಂದು ಅಣ್ತಮ್ಮ ಅಂತಾರೆ ನಾವು, ಅಣ್ತಮ್ಮರ ಅಂತಾರ ಆ ರೀತಿ. ಎಸ್, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹನಿರಾಮ್ ಅವರು ಹೇಳಿದ್ದಾರೆ. ಆ್ಯಂಡ್ ಬಂದ್ ಬಗ್ಗೆ ಮಾಹಿತಿ ಕೊಡಿ ಸರ್, ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಏನು ಮಾಡೋದು, ನಾವು ಕೆಲವೊಂದು ಸರಿ ಬಂದಂತ ನಾವು ಕೊಡಬೇಕಾಗುತ್ತೆ, ಬಂದಂತ ಕರೆ ಮಾಡಬೇಕಾಗುತ್ತೆ. ಆದರೆ ಈ ಖಾಸಗಿ ಏನಿರ್ತಾವಲ್ಲ, ಮೆಡಿಕಲ್ ಆಗಲಿ ಸ್ಕೂಲ್ ಆಗಲಿ, ಅವಕ್ಕೇನೋ ತೊಂದರೆ ಆಗಲ್ಲ, ನಿರ್ಬಂಧನೆ ಇರಂಗಿಲ್ಲ. ಅವಾಗ ಕರೆ ಮಾಡಿದ್ರು, ಇವಾಗ ಮತ್ತೆ ಕನೆಕ್ಟ್ ಆಗ್ಬೋದು ಅನ್ಕೋತೀನಿ. ಎಸ್, ಹಲೋ ನಮಸ್ಕಾರ. ಹಲೋ ಹಲೋ ಎಸ್ ಸರ್. ಸೊ ಮಕ್ಕಳ ಸಾಹಿತ್ಯ ಪರಿಷತ್ ಬಗ್ಗೆ ತಾವು ಮಾತಾಡಿದ್ರಿ, ಬಹಳ ಅದ್ಭುತ ವಿಷಯ ಇದು. ಸೊ ಸಮಾಜ ಸೇವೆಯಿಂದ ತಮಗೆ ಎಷ್ಟು ಮಟ್ಟಿಗೆ ತೃಪ್ತಿ ಸಿಕ್ಕಿದೆ? ಸರ್, ಏನಾಗುತ್ತೆ ಅಂದರೆ, ಈಗ ಸಮಾಜಮುಖಿ ಕೆಲಸ ಮಾಡುವಾಗ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇರ್ತಾರೆ. ಹಲವಾರು ಭಾವನೆಗಳನ್ನು ಬೆಳೀತವೆ, ಹಲವಾರು ವ್ಯಕ್ತಿಗಳ ಸಂಪರ್ಕ ಬೆಳೀತದೆ. ಬಟ್ ಮನೆಯಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಅಂದರೆ, ನಮ್ಮ ತಾಯಿ ಆಗಲಿ, ನಮ್ಮ ಶ್ರೀಮತಿ ಅವರಾಗಲಿ ಸದಾ ನಮಗೆ ಅಂದರೆ ಸಮಾಜ ಸೇವೆಯಲ್ಲಿ
ಯಾಕಪ್ಪ ನೀನು ಈಗ ಹೋಗ್ತಾ ಇದೆ, ಯಾಕೆ ಮಾಡ್ತಾ ಇದೆ ಅಂತ ಯಾಕೆ ಬೇಕು ಅಂತ ಕೇಳೋದಿಲ್ಲ ಕೇಳಿಲ್ಲ. ಯಾವತ್ತೂ ಕೇಳಂಗಿಲ್ಲ. ಓಕೆ. ಹೀಗಾಗಿ ನಾವು ಅವ್ರನ್ನ ಯಾವಾಗಲೂ ಖುಷಿ ಪಡ್ತಾರೆ ಅಲ್ವಾ? ಅವರಿಗೂ ಕೆಲವೊಂದು ಸಮಾರಂಭದಲ್ಲಿ ಕರ್ಕೊಂಡು ಹೋಗ್ತೀನಿ. ಇವತ್ತು ನಿಮ್ಮ ಮುಖದಲ್ಲಿ ಕಳೆ ಅಂದ್ರೆ ಯಾಕಂದ್ರೆ ಇವತ್ತು ಭೀಮನ ಅಮಾವಾಸ್ಯೆ ಅಂತ ಕಳೆ ಬಂದಿದೆ. ಎಲ್ರಿಗೂ ಭೀಮನ ಅಮಾವಾಸ್ಯೆ ಶುಭಾಶಯಗಳು. ಎಸ್. ಹೀಗಾಗಿ ಅವರ ಸಪೋರ್ಟ್ದಿಂದ ನಾವು ಹೆಂಡತಿ ನೆನಪು ಮಾಡಿದ್ವಲ್ಲ ನಾವು ಅದನ್ನ ಇರಲೇಬೇಕು. ಹಾಗೆ ನಮ್ಮ ತಾಯಿ ಕೂಡ, ನಮ್ಮ ತಾಯಿ ಆಗಲಿ, ನಮ್ಮ ಸಹೋದರಿ ಆಗಲಿ, ಈ ಥರ ಅವರ ಆಶೀರ್ವಾದದಿಂದ ನಾವು ಬೆಳೀತಾ ಇದ್ದೀವಿ, ನಮ್ಮ ಪ್ರೀತಿಯಿಂದ ಬೆಳೀತಾ ಇದ್ದೀವಿ. ಅವರಿಂದ ತೊಂದರೆ ಇಲ್ಲ ಸರ್. ಮತ್ತೆ ಕೋಟೇಶ್ವರ ಗುಪ್ತಾ ಅವರು ನಮ್ಮ ಚಾನಲ್ ನೋಡ್ತಿದ್ದಾರೆ. ಕೋಟೇಶ್ವರ ಗುಪ್ತಾ ಅವರು ನಮ್ಮ ಶಿಷ್ಯರು. ಅವರಿಗೆ ಇವತ್ತು ಅವರ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್ ಶುಭಾಶಯಗಳು ಸರ್. ಹಾಂ ಸರ್. ಹೇಳಿ ಸರ್. ಸರ್, ಈಗ ಇನ್ನು ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಮುಂದೆ? ಈಗ ನೋಡಿ, ಮಕ್ಕಳ ಸಾಹಿತ್ಯ ಸಮ್ಮೇಳನ ಒಂದು 14ನೇ ತಾರೀಕಿಗೆ ಓಕೆ. ಬೃಹತ್ವಾಗಿ ಬೆಂಗಳೂರಲ್ಲಿ ಮಾಡ್ಬೇಕಂತ ನಾವು ಹೊಂದಿದೆ. ನನಗೂ ಯಾಕಂದರೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡುವಾಗ ಸ್ವಲ್ಪ ನನಗೂ ಕೂಡ ಅದು ಜವಾಬ್ದಾರಿ ಜಾಸ್ತಿ ಇದೆ. ಹೀಗಾಗಿ ಅದು ಅದ್ಧೂರಿಯಾಗಿ, ಮತ್ತು ನಮಗೆ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ಅವರು, ಮಹಾಸ್ವಾಮೀಜಿಗಳು ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಅವರು ತಮ್ಮ ಆಶ್ರಮದಲ್ಲಿ, ಅಂದರೆ ವಿಶ್ವ ವಕೀಲಗಾರ ಸಂಘ ಮಠ ಇದೆ, ಆ ಮಠದಲ್ಲಿ ಇರೋದಕ್ಕೆ ಸ್ವಾಮೀಜಿಗಳ ಬೆಂಬಲ ಬೇಕಾಗಿದೆ. ಹೀಗಾಗಿ ಅವರು ಸಂಪೂರ್ಣವಾಗಿ ನಮ್ಗೆ ಬೆಂಬಲ ಇದೆ. ಹಾಗೂ ರಾಜ್ಯ ಮಟ್ಟದ ಸಂಘದಿಂದ ಬೆಂಬಲ ಇದೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಅದೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕಂತ ಇದ್ದೇವೆ. ಅದರಲ್ಲಿ ತಮ್ಮ ಬೆಂಬಲ ಕೂಡ ಇರಬೇಕು. ತಮ್ಮ ಚಾನೆಲ್ ಕೂಡ ದಿಂದ ಅದು ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾನು ಎಲ್ಲರಿಗೂ ಹಾರೈಸ್ತೇನೆ ಸರ್. ಅದು ದೊಡ್ಡ ಮಟ್ಟಕ್ಕೆ ಮತ್ತೆ ಅದಕ್ಕೆ ಒಂದು ಫಲ ಸಿಗುವಂತ ರೀತಿಯಲ್ಲಿ ಅದು ಕಾರ್ಯಕ್ರಮ ನಡೀಲಿ ಅಂತ ನಾನು ಹಾರೈಸ್ತೇನೆ ನಮ್ಮ ಚಾನೆಲ್ ಮುಖಾಂತರ. ಸರ್, ಈಗ ನಿಮ್ಮನ್ನು ಹಲವಾರು ಪ್ರಶಸ್ತಿಗಳನ್ನು ತಮಗೆ ಆರಿಸಿ ಬಂದಿವೆ. ಅವುಗಳ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಯಾಕಂದರೆ ಒಂದು ಪ್ರಶಸ್ತಿ ಅಂತ ನಮಗೆ ಬಂದಾಗ ನಮಗಿನ್ನೂ ಜವಾಬ್ದಾರಿ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ಅಲ್ವಾ? ಹಾಂ ಸರ್, ಅದೇನಾಯ್ತಪ್ಪ ಅಂದರೆ, ನಾವು ಮುಂಚೆ ನಮ್ಮ ಮೋಹನ್ ಕುಮಾರ್ ಕದಮ್ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಸಿಗ್ತಾಯಿತ್ತು. ಓಕೆ. ಸಿಕ್ಕಾಗ ಏನಪ್ಪ ಈ ಥರ ಪ್ರಶಸ್ತಿಗಳು ಅಂದರೆ ಈಗ ವೇದಿಕೆಯಲ್ಲಿ ಮಕ್ಕಳದು ಸಮಾಜ ಅಂದರೆ ಪ್ರಶಸ್ತಿ ಕೊಡ್ತಾರಲ್ಲ, ಆ ಥರ ಭಾವನೆ ಬೆಳೆದಾಗ ನಾವು ಕೂಡ ಹಲವಾರು ಪ್ರಶಸ್ತಿಗಳನ್ನು ಸಮಾಜಮುಖವಾಗಿ ಕೊಡ್ತಾ ಬಂದ್ವಿ. ಅದನ್ನು ಗುರುತಿಸಿ, ಸಮಾಜದಲ್ಲಿ ನಮ್ಮ ಕೆಲಸಗಳನ್ನು ಗುರುತಿಸಿ ದೆಹಲಿಯಲ್ಲಿ ಕಬೀರ್ ಕೊಹಿನೂರ್ ಅವಾರ್ಡ್ ಅಂತ ಕೊಟ್ಟರು. ಅದು ಕೊಹಿನೂರ್ ಕಬೀರ್ ಸಂಸ್ಥೆಯಿಂದ, ಅದು ರಾಜಸ್ಥಾನ ಸಂಸ್ಥೆ. ಪೂರಾ ಭಾರತದಲ್ಲಿ ಸುಮಾರು 200 ಸಮಾಜ ಸೇವೆಗಳು, ಸಾಹಿತ್ಯ ಸೇವೆಗಳು ಹೀಗಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿ ದೆಹಲಿಯಲ್ಲಿ ರಾಜ್ಪಥ್ ಅಲ್ಲಿ ಅಂಬೇಡ್ಕರ್ ಭವನ ಇದೆ, ಅದೇ ತಾನೇ 1 ವರ್ಷದಲ್ಲಿ ಮೋದಿಯವರು ಉದ್ಘಾಟನೆ ಮಾಡಿದರು. ಆ ರಾಜ್ಪಥಲ್ಲಿರುವ ಭವನದಲ್ಲಿ ಆ ಪ್ರಶಸ್ತಿ ಸಿಕ್ತು. ಮಹಾರಾಷ್ಟ್ರದಲ್ಲಿ ಇದು ವರ್ಧಾದಲ್ಲಿ ನಮ್ಮ ಬಾಲ್ ರಕ್ಷಕ್ ಅಂತ, ನಾನು ಸುಮಾರು ಮುಂಚೆ ಬಾಲ್ ರಕ್ಷಕ್ ಪ್ರತಿಷ್ಠಾನದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಭಾರತದ ವಿವಿಧ ಶಿಕ್ಷಕರದ ಒಂದು ಸಂಘ ಆಗಿತ್ತು. ಈಗ ಮಹಾರಾಷ್ಟ್ರದಲ್ಲಿ ವೃದ್ಧಿ ಹೆಮ್ಮರವಾಗಿ ಬೆಳೆದಿದೆ. ಆ ಬಾಲ್ ರಕ್ಷಕ್ ಪ್ರತಿಷ್ಠಾನದಲ್ಲಿ ಕೂಡ ನಾನು ಬೆಳೆಯುವಾಗ ಅಲ್ಲಿ ನನಗೆ ಈ ಒಂದು ಪ್ರಶಸ್ತಿ ಕೊಟ್ಟರು. ಅಲ್ಲಿ ವರ್ಧಾದಲ್ಲಿ, ಅಲ್ಲಿ ಗಾಂಧೀಜಿಯವರ ಆಶ್ರಮ ಇದೆ. ಆಶ್ರಮದಲ್ಲಿ ನಾವು ಕೂಡ ನೋಡಿದ್ವಿ. ವಿನೋಬಾ ಭಾವೆ ಕೂಡ ಆಶ್ರಮ ಇದೆ, ಅಲ್ಲಿಗೆ ಹೋಗಿದ್ವಿ, ಅದು ನೋಡಿದ್ವಿ. ಅಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಾಗ ನಮ್ಗೆ ಗುರುತಿಸಿದಾಗ ಖುಷಿ ಆಯಿತು. ಅಂದರೆ ನಮ್ಮ ಖುಷಿ, ನಾವು ಸಮಾಜಮುಖಿಯಾಗಿ ಗುರುತಿಸಿದ್ದಾರೆ, ಹಾಗೂ ನಾವು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವ ಹಲವಾರು ಕೊಟ್ಟಿದ್ದೀವಿ. ನೋಡಿ, ಈಗ ನೀವು ಕೆಲಸ ಮಾಡ್ತಾ ಇದ್ರಿ, ನೀವು ಸಮಾಜಮುಖಿಯಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ನಮ್ಮಂಥವ್ರಿಗೆ ಈ ಥರ ಚಾನಲಲ್ಲಿ ಕರೆಸಿ ಈ ಥರ ವಿಚಾರಧಾರೆಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ನಾವು ಸಮಾಜಮುಖಿಯಾಗಿ ಬೆಳಿತೀವಿ. ಹೀಗಾಗಿ ತಾವು ಕೂಡ ಸಮಾಜಮುಖಿಯಾಗಿ ಬೆಳೆಸ್ತಿರಲ್ಲ, ಎಲೆಮಾರ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮನ್ನು ನಾವು ಸಮಾಜಮುಖಿಯಾಗಿ ನಾವು ಒಂದು ಗುರುತಿಸ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ, ಅದಕ್ಕೂ ಒಂದು ವ್ಯಾಲ್ಯೂ ಸಿಕ್ಕಂಗೆ ಆಗುತ್ತೆ. ಪ್ರಶಸ್ತಿಗೆ ಹೀಗಾಗಿ ಹಲವಾರು ಪ್ರಶಸ್ತಿಗಳನ್ನು ನಮಗೂ ಗುರುತಿಸಿದ್ರು. ನಾವು ಕೂಡ ಇವತ್ತು 224ನೇ ಎಪಿಸೋಡ್. ಸರ್. ಸರ್, ಈ ಚಾನೆಲ್ ಮುಖಾಂತರ ಯಾರಿಗಾದರೂ ತಾವು ಸಾರಿ ಹೇಳೋದಾದ್ರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಸಾರಿ ಹೇಳಬೇಕಾದ್ರೆ ನಮ್ಮ ಸಹೋದರಿಯರಿಗೆ. ಯಾಕಂದರೆ ಅವರು
ಯಾಕಂದರೆ ಎಲ್ಲ ಬಿಟ್ಟು ನನ್ನನ್ನು ಓದಿಸಿದ್ರಲ್ಲ, ವಾವ್. ನಮ್ಮ ತಾಯಿ ಆಗಲಿ, ನಮ್ಮ ಸಹೋದರಿ ಆಗಲಿ, ನಮ್ಮ ತಂದೆ ಆಗಲಿ, ಅವ್ರು ನಮ್ಮ ಬ್ಯಾಕ್ ಬೋನ್ ಆಗಿ ತಮ್ಮ ಖುಷಿ ಜೀವನವನ್ನು ಮರೆತು ಎಲ್ಲ ಬೇರೆ ಕಡೆ ಕೆಲಸ ಮಾಡಿ ಅಲ್ಲ, ಅವ್ರು ನಿಮಗೆ ಓದಿಸಿದ್ದಾರೆ, ಓದಿಸಿದ್ದಾರೆ. ಅದು ಥ್ಯಾಂಕ್ಸ್ ಹೇಳ್ಬೇಕು ನೀವು. ಬಟ್ ಸಾರಿ ಏನಕ್ಕೆ? ಅಂದರೆ ಸಾರಿ ಅಂದರೆ ಅವರಿಗೂ, ಯಾಕಂದರೆ ಅವ್ರ ಫ್ಯೂಚರ್ ಕಳ್ಕೊಂಡು ಅವ್ರ ಫ್ಯೂಚರ್ ಕಳ್ಕೊಂಡು ಅವ್ರು ತ್ಯಾಗ ಮಾಡಿದ್ರು ನಮ್ಗೆ. ಹಾಗೆ ಇಲ್ಲ ಯಾಕಂದ್ರೆ ಅವರು ಕಲಿಬಹುದಿತ್ತಲ್ಲ, ಅವರು ಒಳ್ಳೆ ಸ್ಕೂಲ್ ಕಲ್ತಿದ್ರೆ ಈಗ ಒಳ್ಳೆ ಎಜುಕೇಶನ್ ಸಿಗ್ತಾ ಇತ್ತು. ಅದನ್ನೆಲ್ಲ ಕಳ್ಕೊಂಡು ನಮ್ಮ ಬೆಳೆಸಿದ್ರಲ್ಲ, ಹಾಗಾಗಿ ಅವ್ರಿಗೆ ನಾನು ಕೂಡ ಸಾರಿ ಕೇಳಬೇಕಾಗುತ್ತೆ. ಫೈನ್ ಸರ್. ಈಗ ಈ ಚಾನಲ್ ಮುಖಾಂತರ ಯಾರಿಗಾದ್ರೂ ಧನ್ಯವಾದಗಳು ಹೇಳಬೇಕಂದ್ರೆ, ಥ್ಯಾಂಕ್ಸ್ ಹೇಳ್ಬೇಕು, ಯಾರಿಗೆ ಹೇಳ್ತೀವಿ? ಧನ್ಯವಾದಗಳನ್ನ ಹೇಳಬೇಕಂದ್ರೆ ಥ್ಯಾಂಕ್ಸ್ ಅವರಿಗೆ ಹೇಳಬೇಕು ಸರ್, ಅವರಿಗೆ ಹೇಳ್ಬೇಕು. ಯಾಕಂದರೆ ತಮ್ಮ ತ್ಯಾಗವನ್ನು ಮಾಡಿರ್ತಾರಲ್ಲ, ಬ್ರದರ್ ಆಗಲಿ, ಫ್ರೆಂಡ್ಸ್ ಆಗಲಿ, ಸಹೋದರಿಯರಾಗಲಿ, ಅವರಿಗೆ ಹೇಳಬೇಕಾಗುತ್ತೆ. ಯಾಕಂದರೆ ನಾನು ಇಲ್ಲಿವರೆಗೂ ಬೆಳಿಬೇಕಂದ್ರೆ ಅವರೇ ಕಾರಣ. ನಿಮ್ಮ ಸಹೋದರ ಕೇಳಿಸ್ಕೊಂತಿದ್ದಾರೆ, ಖಂಡಿತ ಅವರಿಗಾಗಿ ಒಂದು ಥ್ಯಾಂಕ್ಸ್ ಅಂತ ಅವ್ರು ಹೇಳ್ತಿದ್ದೀರಾ. ಅದು ತಲುಪಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ ಸರ್. ಯಾಕಂದ್ರೆ ನಾನು ಇವಾಗ ಶ್ರದ್ಧೆ ಮಾತಾಡ್ತಿದ್ದೆ, ಸಂಗೀತದ ಬಗ್ಗೆ ತಮಗೆ ಹವ್ಯಾಸ ಇದೆ. ಹವ್ಯಾಸ ಇದೆ. ಈಗ ನನಗೆ ಕವನ ಬರೆಯೋದು, ಮತ್ತು ಕ್ವಿಜ್ ಕಾಂಟೆಸ್ಟಲ್ಲಿ, ಮತ್ತು ಮಕ್ಕಳನ್ನು ಸಮಾಜಮುಖಿಯಾಗಿ ಬೆಳೆಸೋದು, ಹೀಗೆ ಹಲವಾರು. ಈಗ ಸಮಾಜಮುಖಿಯಾಗಿ ನಾವು ಕೂಡ ಭಾಗಿಯಾಗೋದು, ಈ ಥರ ಹವ್ಯಾಸಗಳಿದೆ. ಕವಿಗೋಷ್ಠಿ ಮಾಡಿಸೋದು, ಕವಿಗೋಷ್ಠಿ ಮಾಡೋದು. ತಾವು ಕೂಡ ಕವನಗಳು ಬರಿತಾ ಇದ್ವಿ. ಒಂದು ಕವನ ಕವನಗಳು ಇದಾಗೆ ಸಾಕಷ್ಟಿದೆ. ಪ್ರಿಂಟ್ ಮಾಡಿಸ್ಲಿಲ್ಲ, ಯಾಕಂದ್ರೆ ಅದನ್ನ ನೋಡಿದ್ರಲ್ಲ, ಈಗ ಎಷ್ಟೋ ಪುಸ್ತಕಗಳು ಪ್ರಿಂಟ್ ಆಗಿ. ಈಗ ನೋಡಿ ನಮ್ಮ ಬೊಂಗಾಳೆ ಸರ್, ರಮೇಶ್ ಬೊಂಗಾಳೆ ಸರ್, ಅವರು ಏನು ಮಾಡಿದ್ರಪ್ಪ ಅಂದರೆ, ಈ ಕಗ್ಗ DVG ಅವರ ಕಗ್ಗನ ಹಿಂದಿಯಲ್ಲಿ ಅನುವಾದ ಮಾಡಿದ್ರು. ಅದರಲ್ಲಿ ಮುನ್ನುಡಿ ಬರೋಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟರು. ಹೋದ 9ನೇ ತಾರೀಕಿಗೆ ಅದು ಚಿಕ್ಕಮಗಳೂರಲ್ಲಿ ಬಿಡುಗಡೆ ಆಯಿತು. ಒಂದು ಅಂದರೆ ಒಳ್ಳೆ ಸಾಹಿತಿ ಸರ್ ಅವರು. ಅವರಿಗೆ ಈ ಯಾರಪ್ಪ ಅಂದರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಫೋನ್ ಮಾಡಿ, ಯಾಕಂದರೆ ಅಷ್ಟೊಂದು ಒಳ್ಳೆ ಹಿಂದಿ ಮಾತಾಡ್ತಾರೆ ಸರ್, ಅವ್ರು ಶುದ್ಧವಾಗಿ ಹಿಂದಿ ಮಾತಾಡ್ತಾರೆ. ಅವರೆಲ್ಲ ನಮಗೆ ಬೆಳೆಯೋಕ್ಕೆ ಒಂದು ಅವಕಾಶ ಕೊಟ್ಟರು. ಹೀಗಾಗಿ ಅವ್ರ ಪುಸ್ತಕಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂದಮೇಲೆ ನಂಗೆ ನೆನಪಿದೆ, ನನಗೂ ಅಟಲ್ ಬಿಹಾರಿ ವಾಜಪೇಯಿ ಸೇವಾಗೋಸ್ಕರ ಅವಾರ್ಡ್ ಬಂದಿದೆ. ಓಕೆ, ತಮಗೂ ಧನ್ಯವಾದಗಳು. ಹೀಗಾಗಿ ಅಲ್ಲಿ ಮುನ್ನುಡಿ ಬರೆಯೋದಕ್ಕೆ, ಈ ಥರ ಕವನಗಳ ಬರೆಯೋ ಹವ್ಯಾಸ, ಏನೋ ಹಾಡಬೇಕಂತ ಹವ್ಯಾಸ ಇದೆ. ಮುಂಬರುವ ದಿನಗಳಲ್ಲಿ ಹಾಡಬಹುದು. ಈಗ ಹಲವಾರು ಹವ್ಯಾಸಗಳಿವೆ. ಸೂಪರ್. ಸೊ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆಗಳು ಅಂದರೆ ಇದೆ, ಸಮಾಜಮುಖಿ ಕೆಲಸ ಮಾಡೋದು, ಕನ್ನಡಕ್ಕಾಗಿ ಹೋರಾಟ ಮಾಡೋದು, ಮತ್ತು ಸಮ್ಮೇಳನ ಮಾಡೋದು, ಮತ್ತು ವಿವಿಧ ಶಿಕ್ಷಕರಿಗೆ ಸನ್ಮಾನ ಮಾಡೋದು. ಈಗ ಈ ಹಲವಾರು ಯೋಜನೆಗಳನ್ನು ಇದೆ ಸರ್. ಸರ್, ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಲವ್ಲಿ ಮೂಮೆಂಟ್, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಮರೆಯೋಕ್ಕಾಗಲ್ಲ ಅಂದ್ರೆ ಇದೆ, ಬೆಂಗಳೂರಿಗೆ ಬರುವುದು. ನಾನು ಬೆಂಗಳೂರಿಗೆ ಹತ್ತಿದ್ನಲ್ಲ, ಬೆಂಗಳೂರು ಹತ್ತುವಾಗ ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ನನಗೆ ಕಳಿಸ್ತಾಯಿದ್ರು. ನಮ್ಮ ತಾಯಿ ತಂದೆಗಳು ನನಗೆ ಬೆಂಗಳೂರಿಗೆ ಕಳಿಸಿದ್ರು. ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮ ಭಾವ ಉದಯ್ ಕುಮಾರ್ ಅವರು ಬೆಂಗಳೂರಿಗೆ ಬರಮಾಡ್ಕೊಂಡಿದ್ದು ಆ ಘಟನೆಗಳು, ಅದು ಇನ್ನೂ ನನಗೆ ಯಾಕಪ್ಪ ಅಂದರೆ ಖುಷಿ ಆಯಿತು. ನನಗೆ ಮುಂಚೆ ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಅಂದರೆ ಬೆಂಗಳೂರು ಅಂದರೆ ಆವಾಗ ಸ್ವರ್ಗ ಸರ್. ಯಾಕಂದರೆ ಇಲ್ಲಿ ಹಚ್ಚು ಹಸಿರಿಂದ ಕೂಡಿತ್ತು. ನಾವು ಪೇಪರಲ್ಲಿ ಓದ್ತಾ ಇದ್ವಿ, ಪ್ರತಿಯೊಂದು ಫಿಲ್ಮನ್ನು ನೋಡಬೇಕಾದ್ರೆ ಯಾವುದೇ ತೆಲುಗು ತಮಿಳು ಅಂದರೆ ಬೆಂಗಳೂರಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಅದೊಂದು ಬಾಂಡ್ ಇತ್ತು. ಹೀಗಾಗಿ ಬೆಂಗಳೂರಿಗೆ ಹೋಗಿ ಬೆಳಿಬೇಕಪ್ಪ ಅಂದರೆ ಹೀಗಾಗಿ ನಾವು ಬೆಂಗಳೂರು ಬರಬೇಕಂದ್ರೆ ಬರುವ ಕ್ಷಣಗಳನ್ನು ಇನ್ನೂ ಕೂಡ ಮರೆಯೋಕ್ಕಾಗಲ್ಲ ಸರ್. ಆ ಥರ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟ? ಯುವ ಪೀಳಿಗೆ ಅಂದರೆ ಇವಾಗ ಜೆನ್ಜಿ ಅಂತ ಹೇಳ್ತಾರೆ. ಜೆನ್ಜಿಯಲ್ಲಿ ಹಲವಾರು 2-3 ಪ್ರಕಾರಗಳಿಗೆ ಈಗೇನಾಗಿದೆ, ಯುವ ಪೀಳಿಗೆಯಲ್ಲಿ ಸಡನ್ನಾಗಿ ನಾವೇನು ಮಾಡ್ತೀವಿ, ಮೊಬೈಲಲ್ಲಿ ಸಂದೇಶಗಳನ್ನು ಓದಿ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಈಗ ನಾವು ಹೇಳ್ಕೊಬಾರ್ದು, ಅದು ಒಂದು ಬೆಳಕಿಗೆ ಬರುವ ಒಂದು ಸಂಸ್ಥೆ ಇದೆ, ಅದು ಕಾಕ್ರೋಚ್. ಅದು ಅವ್ರ ರೂಟು ಸರಿ ಇದೆ ಎಲ್ಲ ಗೊತ್ತಿಲ್ಲ. ಆದರೆ ಅವರು
ವಿದ್ಯಾರ್ಥಿಗಳಾಗಿ ಹೋರಾಟ ಮಾಡಿದ್ದು ನಿಜ. ಉದ್ದೇಶ ಚೆನ್ನಾಗಿ ಇಟ್ಕೊಂಡು ಬಂದಿದ್ದಾರೆ, ಬಟ್ ಅದರಲ್ಲಿ ತುಂಬಾ ಅಂದ್ರೆ ದೇಶದ್ರೋಹ ಅಂದ್ರೆ ಎಲ್ಲರೂ ಅಂದ್ರೆ ಅಲ್ಲಿ ಕೆಲವು ಏನು ಮಾಡಿದ್ರು, ಕೆಲವು ಯುವ ಪೀಳಿಗೆ ಸಂದೇಶ ಸರಿಯಾಗಿ ಕೊಡಲಿಲ್ಲ. ಹೀಗಾಗಿ ನಾನು ಯಾಕಂದ್ರೆ ಈ ವಿದ್ಯಾರ್ಥಿಗಳಿಗೆ ಮೋಸ ಆಗಿರೋದು ಹೋರಾಟ ಮಾಡಿದ್ರು, ಅದಕ್ಕೆ ನಾನು ಹ್ಯಾಟ್ಸಪ್ ಕೊಡಬೇಕು. ಅದು ಯಾಕಂದ್ರೆ ಮನೆ ಬಿಟ್ಟು ಅಲ್ಲಿ ಕೂತ್ಕೊಂಡು ನಿರಂತರ ಈಗ ಏನಾಯ್ತು, ಅದು ಬಂದಿದ್ದ ಉದ್ದೇಶ ಚೆನ್ನಾಗಿತ್ತು, ಆದರೆ ಬಂದು ಉದ್ದೇಶದಲ್ಲಿ ಬೇರೆ ಬೇರೆ ಜನ ಕೂಡಿ ಆ ಉದ್ದೇಶನ ಕೆಡಿಸ್ಬಿಟ್ರು, ಅಥವಾ ಅದು ಮಿಕ್ಸ್ ಆಗಿಂದ ಆ ಉದ್ದೇಶ ಕೆಟ್ಬಿಡ್ತು. ಹೀಗಾಗಿ ಮುಂದಿನ ಈಗಿನ ಪೀಳಿಗೆಗಳು ಏನಾಗ್ತದೆ, ಯಾವ್ದು ನಂಬಬೇಕು ನಾವು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಕ್ವಶನ್ ಮಾರ್ಕ್ ಆಗಿದೆ. ಅದಕ್ಕಾಗಿ ನಾ ಯುವ ಪೀಳಿಗೆಗೆ ಏನು ಕೇಳ್ತಾ ಇದ್ದೀನಪ್ಪ ಅಂದರೆ, ನೀವು ಸರಿಯಾಗಿ ಯೋಚನೆ ಮಾಡಿ, ಯೋಜನೆಗಳು ಹಾಕ್ಕೊಂಡು ಸರಿಯಾಗಿ ತಮ್ಮ ಹೆಜ್ಜೆನಿಟ್ಟರೆ ಸಮಾಜದಲ್ಲಿ ಒಳ್ಳೆಯ ಸಂದೇಶ ಸಿಗುತ್ತೆ ಯುವ ಪೀಳಿಗೆ. ಯಾಕಂದ್ರೆ ಭಾರತ ಒಂದು ಯುವ ಪೀಳಿಗೆಯ ದೇಶ ಇದು. ಅವರು ಒಂದು ಕಾಕ್ರೋಚ್ ಪಾರ್ಟಿ ಅಂತಾನೆ ಹೆಸರು ಇಟ್ಕೊಂಡಿದ್ದಾರೆ. ಅಂದಮೇಲೆ ಕಾಕ್ರೋಚ್ ಯಾವಾಗಲೂ ಸ್ಟ್ರೈಟ್ ಆಗಿ ನಡಿಬೇಕು, ಅಡ್ಡ ಉಲ್ಟಾ ಬಿದ್ಬಿಟ್ರೆ ದೇಶನ ಉಲ್ಟಾ, ಅದು ಹೇಳಕ್ಕಾಗಲ್ಲ, ನಾವು ದೇಶನೂ ಹೇಳಕ್ಕಾಗಲ್ಲ. ಈಗ ನೋಡಿ, ಇದರಲ್ಲಿ ಒಂದು ಯಾವುದೋ ಸ್ಟೇಟಲ್ಲಿ ವಿದ್ಯಾರ್ಥಿಗಳು ಕುಟ್ಕೊಂಡರು, ಅಲ್ಲಿ ಕಾಕ್ರೋಚ್ ಸಪೋರ್ಟ್ ಕೊಡ್ಬೋದಾಯ್ತು ಅಲ್ವಾ, ಕೊಡಲಿಲ್ಲ. ಹೀಗಾಗಿ ಅದೇ ಏನೋ ರಾಜಕೀಯ ವಿದ್ಯಾರ್ಥಿಗಳಿಗೆ ಬರಬಾರ್ದು. ಯಾಕಂದರೆ ರಾಜಕೀಯ ವಿದ್ಯಾರ್ಥಿಗಳಲ್ಲಿ ಬಂದರೆ ಅದು ವಿದ್ಯಾರ್ಥಿ ಜೀವನ ಸರಿ ಹೊಂದಲ್ಲ. ಎಲ್ಲ ಮಾಡಲಿ, ಹೋರಾಟ ಮಾಡಲಿ. ಯಾಕಂದರೆ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರೆ ದೇಶ, ಸ್ವಾಮಿ ವಿವೇಕಾನಂದ ಹೇಳಿದರು, ಸ್ವಾಮಿ ವಿವೇಕಾನಂದರ ಅದೇ ಅಲ್ಲ, ನಮ್ಮ ಯುವ ಪೀಳಿಗೆಯಿಂದನೇ ಅವರು ಒಂದು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ನಾನು ದೇಶ ಮುನ್ನಡೆಸ್ಬೇಕಂದ್ರೆ ಇಲ್ಲಿ ಯುವಕರು ಬೇಕೇ ಬೇಕು. ಅದರಿಂದ ಅವರು ಎದ್ದೇಳಿ ಹೋರಾಟ ಮಾಡಿ ಅಂತೇಳಿ ಸಂದೇಶ ನೀಡಿದರು. ಯಂಗ್ ಬಾಯ್. ಹಾಗಾಗಿ ಸ್ವಾಮಿ ವಿವೇಕಾನಂದರ ಆಶೀರ್ವಾದ ಕೂಡ ನನ್ನ ಮೇಲಿದೆ. ನಾನು ಫಸ್ಟು ನನಗೆ ಅವಾರ್ಡ್ ಅಂದರೆ ನಿರ್ಮಲಾನಂದ ಸ್ವಾಮೀಜಿ ಅಲ್ಲ, ಒಂದು ನಿರ್ಭಯಾನಂದ ಸ್ವಾಮೀಜಿ. ಓಕೆ. ಅವರು ಸ್ವಾಮಿ ವಿವೇಕಾನಂದರ ಕಟ್ಟ ಶಿಷ್ಯ. ಅವ್ರ ಕೈಯಿಂದ ನಾನು ಪ್ರಥಮವಾಗಿ ಪ್ರಮಾಣ ಪತ್ರ ಪಡೆದೆ. ಹೀಗಾಗಿ ನನಗೂ ಅವರ ಪ್ರೇರಣೆ ಕೂಡ. ಸೊ ನಮ್ಮ SVB ಅಫಿಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ರ, ತಮ್ಮ ಚರಿತ್ರೆ ಬಗ್ಗೆ, ಕಂಪ್ಲೀಟ್ಲಿ ತಮ್ಮ ಒಂದು ಲೈಫ್ ಹಿಸ್ಟ್ರಿ ಮತ್ತು ತಮ್ಮ ಅನುಭವನ ತಾವು ಹಂಚ್ಕೊಂಡಿದ್ದೀರಾ. ಹೇಗೆ ಅನ್ನಿಸ್ತಿದೆ ಇವತ್ತು? ನಿಜವಾಗ್ಲೂ ಅದ್ಭುತ ಸರ್. ಯಾಕಂದರೆ ಎಷ್ಟು ಕರೆಗಳು ಅಂದರೆ ನನಗೆ ನಿಜವಾಗ್ಲೂ ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ಕರೆಗಳು. ನಾವು ಕೆಲವೊಂದು ಸಾಹಿತಿಗಳು ಕರೆ ಮಾಡ್ತೀನಿ ಅಂದಿದ್ರು. ಯಾಕೋ ಅಂದರೆ ಈಗ ಬಿಜಿ ಆಗೋದ್ರಿಂದ ಬಹುಶಃ ಅವರಿಗೂ ಕೂಡ ನಾನು ಸಾಕಷ್ಟು ಕರೆ ಬಂತು. ಅವರೆಲ್ಲ ಸ್ನೇಹ ಭಾವ, ಅದು ಪ್ರೀತಿ, ವಿಶ್ವಾಸ ಇಟ್ಕೊಂಡು ನನ್ನ ಕರೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಮಗೂ ಕೂಡ. ಯಾಕಂದರೆ ನನ್ನಂಥ ಏನೋ ಕೆಲಸ ಮಾಡೋ, ನನಗಿಂತ ಬೆಳೆದವರು, ಹೆಚ್ಚಿಗಾಗಿ ಕೆಲಸ ಮಾಡೋರು ಇನ್ನೂ ಜಾಸ್ತಿ ಇದ್ದಾರೆ ಸರ್ ಸಮಾಜದಲ್ಲಿ. ಇವತ್ತು ತಾವು ನಿಜವಾಗ್ಲೂ ಮಾದರಿಯಾಗಿದೆ. ಯಾಕಂದ್ರೆ ಎಜುಕೇಶನ್ಗೆ ನಾವು ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ತಮ್ಮಿಂದ ಒಂದು ಕಲೀಲಿಕ್ಕೆ ಸರ್. ನಿಜ ಸರ್. ಯಾಕಂದ್ರೆ ನಾವು ವಿದ್ಯೆ ಪಡೆದಂತೆ ಎಜುಕೇಶನ್ ಅಲ್ಲೇ ಒಂದು ನಾವು ನಮ್ಮಲ್ಲಿ ಡೌನ್ ಟು ಅರ್ತ್ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ತಾವು ಅಂತ ಇವತ್ತು ಗೊತ್ತಾಗ್ತದೆ. ಯಾಕಂದ್ರೆ ಸಾಹಿತ್ಯ ಓದೋದ್ರಿಂದ, ತಿಳ್ಕೊಳ್ಳೋದ್ರಿಂದ ಭಾವನೆಗಳು ಬೆಳೀತದೆ ಸರ್. ಖಂಡಿತ ಸೊ ನಿಮ್ಮಲ್ಲಿ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ ಮತ್ತು ನಿಮ್ಮ ಸಾಧನೆ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಮ್ಮ SVB ಅಫಿಷಿಯಲ್ ಚಾನಲ್ ಮುಖಾಂತರ ನಾವು ನಿಮಗೆ ಹಾರೈಸ್ತೀವಿ. ಮತ್ತು ಇಷ್ಟೊತ್ತು ಪ್ರಾಧ್ಯಾಪಕರು ಮತ್ತು ಸಮಾಜ ಸೇವಕರಾಗಿರುವ ಡಾಕ್ಟರ್ ಮಲಕಪ್ಪ ಅವರು ನಮ್ಮ SVB ಅಫಿಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಿ ಸೋ ಮಚ್ ಫಾರ್ ಅಟೆಂಡಿಂಗ್ ಅವರ್ ಇಂಟರ್ವ್ಯೂ ಆ್ಯಂಡ್ ಇಟ್ಸ್ ಅ ರಿಯಲಿ ಪ್ರೆಸ್ಟೀಜಿಯಸ್ ಆನರ್ ಐ ಕ್ಯಾನ್ ಸೇ. ನಮಗೆ ಖುಷಿಯಾಗುತ್ತೆ. ನಮ್ಮ SVB ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಗೆಲುವಿನ ಪಯಣ ಕಾರ್ಯಕ್ರಮ ಪ್ರತಿದಿನ ನೋಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ನಾವು ಒಬ್ಬೊಬ್ಬರ ಹೊಸ ಸಾಧಕರನ್ನು ನಾವು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಪ್ರಾಧ್ಯಾಪಕರು ಮತ್ತು ಸಮಾಜ ಸೇವಕರಾಗಿರುವ ಡಾಕ್ಟರ್ ಮಲ್ಕಪ್ಪ ಅವರಿಗೆ ನಮ್ಮ SVB ಚಾನಲ್ ಮುಖಾಂತರ ಅವರಿಗೆ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಮಹೇಂದ್ರ ಮನ್ನತ್ ಅವರಿಗೆ ಮೊಮೆಂಟ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಅಚ್ಯುತ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ
ಸುಬ್ಬಣ್ಣ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸುಬ್ಬಣ್ಣ ಸರ್ ಫಾರ್ ಸಪೋರ್ಟಿಂಗ್ ಅಸ್. ನನ್ನ ಧನ್ಯವಾದಗಳು ಕೂಡ ಸರ್ ಎಸ್ ಸುಬ್ಬಣ್ಣ ಸರ್, ಹಾಗೂ ಕರೆ ಮಾಡಿರುವ ಎಲ್ಲರಿಗೂ ನನ್ನ ಮತ್ತೆ ಧನ್ಯವಾದ. ಕರೆ ಮಾಡಿರೋ ಎಲ್ಲ ವೀಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಸಹಕಾರ ಅಥವಾ ಅವರ ಒಂದು ಬೆಂಬಲ ಇಲ್ಲ ಅಂದರೆ ತಾವು ಏನೂ ಮಾಡೋಕ್ಕೆ ಸಾಧ್ಯ ನಿಜ ಇಲ್ಲ ಸರ್, ಅಲ್ವಾ? ನಿಜ ಸೊ ಹಾಗಾಗಿ ಎಲ್ಲರೂ ಸಹಕಾರ ಎಲ್ಲರ ಸಹಕಾರನೇ ಇದಕ್ಕೆ ಅದು ಆಗಿದೆ. ಬೇಕು. ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಯಾಕಂದರೆ ಜೀವನ ಯಾವಾಗ ಅಂತ ಏನಂತ ಹೇಳೋಕ್ಕಾಗಲ್ಲ. ಸೊ ಇರೋಷ್ಟು ದಿನ ಖುಷಿಯಾಗಿರೋಣ, ಹ್ಯಾಪಿಯಾಗಿರೋಣ. ಸೊ ವೆಲ್ ಎಜುಕೇಟೆಡ್ ಆಗಿರೋಣ. ಎಜುಕೇಷನ್ ಅಂದರೆ ಬರೀ ಡಿಗ್ರಿ ಅಷ್ಟೇ ಅಲ್ಲ. ಎಜುಕೇಷನ್ ಅಂದರೆ ನಾವು ನಮ್ಮ ನಡವಳಿಕೆ ಆಗಲಿ, ನಾವು ಹೇಗೆ ವರ್ತಿಸ್ತೀವಿ, ದ್ಯಾಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎಜುಕೇಷನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್. ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ.